ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು. ಸ್ಯಾಟರ್ಡೆ ಅಂದರೆ ಶನಿವಾರ ಅಂದರೆ ಲೋಕಕ್ಕೆ ಒಂದು ರೀತಿಯ ಆಚರಣೆಗಳು, ಒಂದು ರೀತಿಯ ಬಿಡುಗಡೆ, ಒಂದು ರೀತಿಯ ಕಾರ್ಯಕ್ರಮಗಳು ಇದ್ದೇ ಇರ್ತದೆ. ಆದರೆ ನಾವು ನೋಡಿದಾಗ ಈ ಒಂದು ಐಕ್ಯತೆಯಲ್ಲಿ ಆ ರೀತಿ ಒಂದು ಅಟೆಂಡೆನ್ಸ್ ಕಡಿಮೆ ಆಗಲ್ಲ. ಎಲ್ಲನೂ ತಪ್ಪದೆ ಈ ಒಂದು ಪಾಠಕ್ಕೆ ನೀವು ಬಂದು ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಆತ್ಮಿಕ ಜೀವನಕ್ಕೆ ಇನ್ನೂ ಬೇಕಾಗಿರುವಂಥ ಆ ಒಂದು ಆದರಣೆಯನ್ನು ಪಡ್ಕೊಂಡು ನಡೆಯೋದಕ್ಕೆ ಪ್ರಯತ್ನ ಮಾಡುವಾಗ ದೇವರಿಗೆ ಅದಕ್ಕೆ ಕೂಡ ನಾವು ಧನ್ಯವಾದಗಳನ್ನು ಹೇಳುತ್ತಾ ಈ ಪಾಠಕ್ಕೆ ನಾವು ಹೋಗೋಣ. ಈ ಪಾಠವನ್ನು ಒಂದು ಪ್ರಾರ್ಥನೆಯ ಮೂಲಕ ದೇವರ ಪ್ರಸನ್ನತೆಗೋಸ್ಕರ ನಾವು ಬೇಡಿಕೊಳ್ಳುತ್ತಾ ಈ ಪಾಠಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹೋದರ ಶ್ರೀಕಾಂತ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ತಂದೆ ಯೆಹೋವ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲಿ ಸ್ತೋತ್ರ ಮಾಡ್ತೀನಪ್ಪ. ನೀವು ವಾಕ್ಯ ಹೇಳ್ತಾ ಇದ್ದೇವೆ, ನನ್ನ ಹೆಸರಿನಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ಸೇರಿ ಬರ್ತಿರೋ ಅವರ ಮಧ್ಯದಲ್ಲಿ ನನ್ನ ಪ್ರಸನ್ನತೆ ಕೇಳಿದ್ದೇವ್ರೆ. ಹೌದು ತಂದೆ ದೇವರೇ, ಯೇಸುವೆ, ಈ ಒಂದು ಪ್ರಸನ್ನತೆ ನಾವು ಹುಡುಕ್ತಾ ಇದೀವಪ್ಪ. ಹಾಗೆ ದೇವ್ರೆ, ಎಲ್ಲರೂ ಸೇರಿ ಬರುವಂತೆ ಈ ಒಂದು ಆನ್ಲೈನ್ ಕ್ಲಾಸ್ ಮುಖವಾಗಿ ಹಾಗೆ ಬ್ರದರ್ನು ಕೂಡ ಆಶೀರ್ವದಿಸ್ರಿ. ಬ್ರದರ್ ಕೂಡ ವಾಕ್ಯ ಹಂಚುವಂತೆ ನೀವು ಸಹಾಯ ಮಾಡ್ರಿ, ಅವ್ರಿಗೆ ತಿಳಿಯಪಡಿಸ್ರಿ. ನೀನು ಸರಿಯಾದ ನಡೆಯಲಿ ಕೃಪೆ ಮಾಡ್ರಪ್ಪ. ಈ ಒಂದು ಸಮಯದಲ್ಲಿ ದೇವ್ರೆ, ನಮ್ಮ ನಾವು ತಗ್ಗಿಸ್ಕೊಳ್ದೇವ್ರೆ. ಹಾಗೆ ಎಲ್ಲರೂ ಒಟ್ಟಾಗಿದ್ದು ನೀನು ಒಂದು ಸಮ್ಮುಖದಲ್ಲಿ ಬೆಳಿಲಿಕ್ಕೆ ಹಾಗಿದ್ರೆ ಎಲ್ಲರೂ ಒಟ್ಟಾಗಿರ್ಲಿಕ್ಕೆ ಕೃಪೆ ಮಾಡ್ರಿ. ಆಸಕ್ತಿ ಕೊಡ್ರಿ, ಬಲ ಕೊಡ್ರಿ. ಹಾಗೆ ತಿಳ್ಕೊಂಡು ನಿಮ್ಮ ಸಮ್ಮುಖದಲ್ಲಿ ಬೆಳೆದು ಹಾಗೆ ಈ ವಾಕ್ಯ ಪ್ರಕಾರ ನಡೀಲಿಕ್ಕೆ ಕೃಪೆ ಮಾಡ್ರಿ. ಇಲ್ಲಿವರೆಗೂ ನಡೆಸಿ ಮುಂದೆ ಕೂಡ ನಡೆಸ್ರಿ. ಚಿಕ್ಕ ಪ್ರಾರಂಭ ರಕ್ಷಕನಾದ ಯೇಸುವಿನ ಸರ್ ತಂದೆ, ಆಮೇಲೆ ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಈ ಒಂದು ಅಪೊಸ್ತಲರ ಕಾರ್ಯಗಳ ಅಂತ್ಯ ಭಾಗದಲ್ಲಿ ನಾವು ಇದ್ದೀವಿ. ಅನೇಕ ಕಾರ್ಯಗಳನ್ನ ನಾವು ಆದಿಸಭೆಯಲ್ಲಿ ನಡೆದಂಥ ವಿಚಾರಗಳು, ಅದರಲ್ಲಿ ವಿಶೇಷವಾಗಿ ಅಪೊಸ್ತಲ ಪೌಲ್ ಮಾಡಿದಂಥ ದೇವರ ಸೇವೆ, ಆ ಸೇವೆಯ ವಿಚಾರದಲ್ಲಿ ನಾವು ನೋಡಿದಂಥ ಸಂಕಷ್ಟಗಳು, ಅವರು ಎದುರಿಸ್ಕೋಬೇಕಾಗಿರುವಂಥ ಅನೇಕ ವಿಷಯಗಳು, ಮತ್ತೆ ಸುವಾರ್ತೆಯನ್ನ ಸಾರುವಂಥ ಒಂದು ದೊಡ್ಡ ಜವಾಬ್ದಾರಿ. ಅದು ಮಾತ್ರವಲ್ಲ, ಅವರು ಆ ಒಂದು 3 ಪ್ರಯಾಣಗಳನ್ನು ಅವರು ಮಾಡಿದಾಗ ಅದರಲ್ಲಿ ಬಂದಂಥ ಅನೇಕ ರೀತಿಯ ಸಂಕಷ್ಟಗಳು, ಅವರಿಗೆ ವಿರುದ್ಧವಾಗಿ ನಿಂದಂಥ ಜನರು, ವಿಶೇಷವಾಗಿ ಯಹೂದ್ಯರು. ಸೊ ಇದೆಲ್ಲ ಕೂಡ ನಾವು ಒಂದೊಂದು ಪಾಠದಲ್ಲಿ ಅನೇಕ ಅಂಶಗಳನ್ನು ನೋಡ್ಕೊಬರ್ತಾ ಇದ್ದೀವಿ ಸಹೋದರರೇ. ಆ ರೀತಿಯಲ್ಲಿ ನಾವು ಈಗ ಇನ್ನ ಪೌಲನ ಜೀವನದಲ್ಲಿ ಅವರ ಒಂದು ಕೊನೆಯ ಒಂದು ಆ ಸುವಾರ್ತೆಯ ಒಂದು ಸಮಯ ಮತ್ತು ಅವರ ಒಂದು ಜೀವಿತದ ಆ ಒಂದು ಕಡೆಯ ಒಂದು ವಿಚಾರದಲ್ಲಿ ನೋಡಬೇಕಾದ್ರೆ ಸಹೋದರರೇ, ಅವರು ಇನ್ನೊಂದಷ್ಟು ಸಂಕಷ್ಟಕ್ಕೆ ಒಳಗಾಗುವ ಒಂದು ವಿಚಾರವನ್ನೇ ಈ ಒಂದು ಪಾಠದಲ್ಲಿ ನಾವು ಕಳೆದ ಬಾರಿ ಕೂಡ ಅದನ್ನು ನೋಡಿದ್ವಿ. ಯಾವ ರೀತಿ ಪೌಲನು ಆತನ 3ನೇ ಪ್ರಯಾಣವನ್ನು ಮುಗಿಸಿ ಯೆರೂಸಲೇಮಿಗೆ ಬಂದು ದೇವಾಲಯದಲ್ಲಿ ಆತನು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ವಿಷಯಗಳನ್ನು ಮಾಡ್ತಾ ಇರುವಾಗ ಅಲ್ಲಿ ಆಸ್ಯಾ ಪ್ರಾಂತ್ಯದಿಂದ ಆತನನ್ನ ಹಿಂಬಾಲಿಸಿ ಬಂದಂಥ ಯಹೂದ್ಯರು ಯಾವ ರೀತಿ ಆತನನ್ನ ಕೊಲ್ಲೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು ಅಂತ ನಾವು ನೋಡಿದ್ವಿ. ಸೊ ಅಲ್ಲಿ ಕೂಡ ರೋಮಾಪುರಿಯ ಅಲ್ಲಿರುವಂಥ ಷಷ್ಠಾಧಿಪತಿಗಳ ಮೂಲಕ ಆತನಿಗೆ ಒಂದು ಅವಕಾಶ ಅಥವಾ ಒಂದು ಪ್ರೊಟೆಕ್ಷನ್ ಸಿಕ್ತು ಅಂತ ನೋಡಿದ್ವಿ. ಇದೆಲ್ಲ ಕೂಡ ನಾವು ನೋಡುವಾಗ ಇದಕ್ಕೆ
ತುಂಬ ಮುಖ್ಯವಾಗಿ ನಾವು ಏನು ನೋಡ್ತೀವಿ ಅಂದರೆ, ದೇವರ ಒಂದು ಪರಾಮರಿಕೆ ಅಥವಾ ದೇವರ ಒಂದು ಯೋಜನೆ ಪೌಲನ ಜೀವಿತದಲ್ಲಿ ಯಾವಾಗಲೂ ಕಂಡು ಬರ್ತಾ ಇತ್ತು ಅಂತ ಕೂಡ ನಾವು ನೋಡಬಹುದು ಸಹೋದರ ಸಹೋದರ. ಪೌಲನ ಜೀವನದಲ್ಲಿ ಅಲ್ಲಿ ಯಾವಾಗ ಯೆರೂಸಲೇಮಲ್ಲಿ ಗೊಂದಲಗಳು ಪ್ರಾರಂಭವಾಗುತ್ತೋ ಆವಾಗ ಸಹೋದರ ಸಹೋದರರೇ, ಪೌಲನ ಸಂಗಡ ಸ್ವಾಮಿ ಮಾತನಾಡಿ ಆತನನ್ನ ಬಲಪಡಿಸಿ ಆತನನ್ನ ಇನ್ನೂ ಸುವಾರ್ತೆಯನ್ನ ನೀನು ಸಾರಬೇಕಾಗಿದೆ ಅಂತ ಹೇಳಿ ಆತನಿಗೆ ಒಂದು ಹುಮ್ಮಸ್ಸನ್ನ ಕೊಟ್ಟು, ಒಂದು ಭರವಸೆಯನ್ನ ಕೊಟ್ಟು ಆತನನ್ನ ನಡೆಸುವ ವಿಷಯ ಕೂಡ ನಾವು ನೋಡಿದ್ವಿ. ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಪೌಲನನ್ನ ಸೆಸಾರಿಯಾ ಪಟ್ಟಣಕ್ಕೆ ಕರ್ಕೊಂಡ್ಬಂದು ಫೆಲಿಕ್ಸನ ಮುಂದೆ ನಿಲ್ಲಿಸಿದಾಗ ಆತನ ವಿರುದ್ಧವಾಗಿ ಅನೇಕ ದೂರು ಬಂದರೂ ಕೂಡ ಫೆಲಿಕ್ಸನು ಪೌಲನ ವಿಚಾರವನ್ನ ಕೇಳೋದಕ್ಕೆ ಪೌಲನಿಗೆ ಅನುಮತಿ ಮಾಡಿದಾಗ ಪೌಲನು ಪ್ರಾರಂಭ ಮಾಡುವ ವಿಚಾರಗಳನ್ನ ನೋಡಬೇಕಾದ್ರೆ ತುಂಬಾ ಒಂದು ಒಳ್ಳೆಯ ವಿಚಾರವಾಗಿ ಅವರು ಮಾತನಾಡೋದನ್ನ ನೋಡ್ತೀವಿ. ಕಳೆದ ವಾರದಲ್ಲಿ ಈ ವಿಚಾರಗಳನ್ನ ನಾವು ನೋಡಿದ್ವಿ. 1-2-3 ವಚನಗಳನ್ನು ನೋಡಿದಾಗ ಯಾವ ರೀತಿ ಪೌಲು ಫೆಲಿಕ್ಸನ ಮುಂದೆ ಆತನ ಒಂದು ಉದ್ದೇಶಗಳನ್ನ, ಆತನ ನಿಜಾಂಶವನ್ನ ತಿಳಿಸುವ ಒಂದು ಕಾರ್ಯವನ್ನ ಕಳೆದ ವಾರದಲ್ಲಿ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಪೌಲನು ಫೆಲಿಕ್ಸನ ಮುಂದೆ ಸಾಕ್ಷಿಯನ್ನ ಕೊಡುವಾಗ ನಾವು ಅಪೊಸ್ತಲರ ಕಾರ್ಯಗಳು 24ನೇ ಅಧ್ಯಾಯ 12ನೇ ವಚನವನ್ನ ಒಂದ್ಸರಿ ಓದ್ಕೊಂಡು ಆಮೇಲೆ ಮುಂದೆ ಪಾಠವನ್ನ ಮುಂದುವರ್ಸೋಣ. ಅಪೊಸ್ತಲರ ಕಾರ್ಯಗಳು 24ನೇ ಅಧ್ಯಾಯ 12ನೇ ವಚನ. ಅಲ್ಲಿ ದೇವಾಲಯದಲ್ಲಾಗಲಿ ಸಭಾಮಂದಿರಗಳಲ್ಲಾಗಲಿ ಪಟ್ಟಣದಲ್ಲಾಗಲಿ ನಾನು ಯಾರ ಸಂಗಡವಾದರೂ ವಾದಿಸುವುದನ್ನು ಇಲ್ಲವೇ ಜನರ ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಅವ್ರು ತುಂಬಾ ಕ್ಲಿಯರ್ ಆಗಿ ಪೌಲ್ ಏನ್ ಸ್ಪಷ್ಟಪಡಿಸ್ತಾರೆ ಅಂದ್ರೆ, ನಾನು ಯೆರೂಸಲೇಮಿಗೆ ದೇವಾಲಯದಲ್ಲಿ ದೇವರನ್ನ ಪೂಜಿಸಲು ಬಂದೆ. ಅದು ಬಿಟ್ರೆ ನಾನು ಎಲ್ಲೂ ಕೂಡ ಜನರ ಮುಂದೆ ಯಾವ ರೀತಿಯ ಒಂದು ಗೊಂದಲವನ್ನ ಸೃಷ್ಟಿ ಮಾಡೋದು ಅಥವಾ ಸಭಾಮಂದಿರಗಳಲ್ಲಿ ನಾನು ಗೊಂದಲವನ್ನ ಸೃಷ್ಟಿ ಮಾಡೋದು ಅಥವಾ ಪಟ್ಟಣಗಳಲ್ಲಿ ನಾನು ಮಾಡುವ ಒಂದು ಕಾರ್ಯವನ್ನ ಎಲ್ಲೂ ನಾನು ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಸಹೋದರ ಸಹೋದರರೇ. 14ನೇ ವಚನ ಕೂಡ ಓದೋಣ. 14ನೇ ವಚನ. ನಿಜವೆಂದು ನಿನಗೆ ತೋರಲಾರರು. ಒಂದನ್ನು ಮಾತ್ರ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ, ಏನೆಂದರೆ ಇವರು ಪಾಪ ಮಾಡುತ್ತಿ ಎಂದು ಹೇಳಿ ಮಾರ್ಗಕ್ಕನುಸಾರವಾಗಿ ನನ್ನನ್ನು ನಮ್ಮ ಪಿತೃಗಳ ದೇವರನ್ನು ಸೇವಿಸುವನಾಗಿದ್ದೇನೆ. ಧರ್ಮಶಾಸ್ತ್ರ ಅನುಗುಣವಾಗಿರುವ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲಾ ವಿಷಯಗಳನ್ನು ನಂಬುತ್ತೇನೆ. ನೋಡ್ರಿ ಸಹೋದರ ಸಹೋದರರೇ, ಇಲ್ಲಿ ಏನು ದೂರನ್ನ ಕೊಟ್ಟರೋ ಅಲ್ಲಿ ಪ್ರಧಾನ ಯಾಜಕರೆಲ್ಲ ಸೇರಿ ಅದಕ್ಕೆ ಇವರು ಒಂದು ಸಾಕ್ಷಿಯನ್ನ ಅಥವಾ ಅದಕ್ಕೆ ಬದಿಲನ್ನ ಅದಕ್ಕೆ ಅವರು ಒಂದು ಆನ್ಸರ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಸಹೋದರ ಸಹೋದರರೇ, ಇವರು ನನ್ನನ್ನ ಅವರ ಒಂದು ನಂಬಿಕೆಗೆ ವಿರೋಧವಾಗಿದ್ದೀನಿ ಅಂತ ಇವರು ನನ್ನ ಬಗ್ಗೆ ದೂರ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇವರು ಪೂಜಿಸುವ ದೇವರನ್ನೇ ನಾನು ಪೂಜಿಸ್ತೀನಿ. ಇವರು ಆ ಒಂದು ಆ ಲಾ ಅಂತ ಇದೆಯಲ್ಲ, ಆ ಧರ್ಮಶಾಸ್ತ್ರದಲ್ಲಿ ಮತ್ತೆ ಪ್ರವಾದಿಗಳ ಮೇಲೆ ಕೂಡ ನಾನು ಆ ಪ್ರವಾದಿಗಳ ವಿಚಾರವನ್ನ ಕೂಡ ನಂಬುತ್ತೇನೆ ಅಂತ ಹೇಳುವ ಒಂದು ವಿಚಾರವನ್ನ ಕೂಡ ನೋಡ್ತೀನಿ ಸಹೋದರ. ಅದು ಹೇಳ್ಬಿಟ್ಟು 15ನೇ ವಚನದಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. 15ನೇ ವಚನ ಒಂದ್ಸರಿ ಓದೋಣ. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು
ಇವರು ಏನ್ ನಿರೀಕ್ಷೆ ಇಟ್ಟಿದ್ದಾರೆ ಅಂದ್ರೆ ಪುನರುತ್ಥಾನ ಇದೆ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅದೇ ನಿರೀಕ್ಷೆಯಲ್ಲಿ ಕೂಡ ನಾನು ಇದ್ದೀನಿ. ಆದ್ರೆ ನಾನು ತಪ್ಪಾದ ಬೋಧನೆ ಅಥವಾ ತಪ್ಪಾದ ವಿಷಯಗಳನ್ನ ಯಹೂದ್ಯರಿಗೆ ನಾನು ವಿರುದ್ಧವಾಗಿ ಮಾತನಾಡುತ್ತೀನಿ ಅಂತ ಇವರು ದೂರು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ನಾನು ಮಾತನಾಡಿದ ಎಲ್ಲ ಕೂಡ ಈ ಒಂದು ಪುನರುತ್ಥಾನ ವಿಚಾರವಾಗಿಯೇ ಮಾತಾಡದೆ ವಿನಃ ಬೇರೆ ಏನೂ ನಾನು ಮಾತನಾಡಿಲ್ಲ ಅನ್ನುವ ಒಂದು ವಿಷಯವನ್ನ ಅವರು 21ನೇ ವಚನ ಕೂಡ ಓದಿ ಅದರಲ್ಲಿ ಇದನ್ನೇ ಹೇಳ್ತಾರೆ. 24-21. ನಾನು ಇವರ ನಡುವೆ ನಿಂತು ಪುನರುತ್ಥಾನದ ವಿಷಯದಲ್ಲಿ ಈ ಹೊತ್ತು ನಿಮ್ಮಿಂದ ನನಗೆ ಆದರಣೆ ಆಗುತ್ತದೆ ಎಂದು ಕೂಗಿದ್ದೇನೆ ಹೊರತು ಬೇರೆ ಏನೂ ಹೇಳಲಾರರು. ನೋಡಿದ್ರ ಸಹೋದರ. ಸೊ ಅವರು ಏನಾದ್ರೂ ನನ್ನ ವಿರುದ್ಧವಾಗಿ ಹೇಳ್ಬೇಕಾದ್ರೆ ಈ ಪುನರುತ್ಥಾನ ಅನ್ನುವ ಒಂದು ವಿಷಯವನ್ನ ಬಿಟ್ಟು ಬೇರೆ ಏನೂ ನಿಮ್ಮ ಮುಂದೆ ನನ್ನ ವಿರುದ್ಧವಾಗಿ ಇವರು ದೂರ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿ ಫಿಲಿಕ್ಸನಿಗೆ ಈ ವಿಷಯಗಳನ್ನ ಅಲ್ಲಿ ತಿಳಿಸುವಂಥದ್ದನ್ನ ನಾವು ನೋಡಿದ್ವಿ ಸಹೋದರರೇ. ಕಳೆದ ವಾರದಲ್ಲಿ ಕೂಡ ಇಷ್ಟು ವಿಚಾರಗಳನ್ನ ನೋಡಿದ್ವಿ. ಸೊ ಪೌಲನು ಯಾವಾಗ ಫೆಲಿಕ್ಸನ ಹತ್ರ ಈ ವಿಚಾರಗಳನ್ನ ಮಾತಾಡ್ತಾರೋ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ ಅಲ್ವಾ. ಸೊ ಇವರು ಈ ಒಂದು ಯಹೂದ್ಯರು ವಿಶೇಷವಾಗಿ ಆಸಿಯಾ ಪ್ರಾಂತ್ಯದಿಂದ ನನ್ನನ್ನು ಹಿಂಬಾಲಿಸಿ ಬಂದು ನನ್ನ ವಿರುದ್ಧವಾಗಿ ಯಾವಾಗ್ಲೂ ಎಲ್ಲಿ ನೋಡಿದ್ರು ನನ್ನ ವಿರುದ್ಧವಾಗಿ ಇವರು ಕೆಲಸವನ್ನ ಮಾಡಿದ್ರು, ನನ್ನನ್ನು ಹೊಡೆದ್ರು, ನನಗೆ ಹಿಂಸೆ ಕೊಟ್ಟರು, ನನ್ನ ಸಾಯಿಸುವ ಮಟ್ಟಕ್ಕೆ ನನ್ನನ್ನ ಹೊಡೆದ್ರು. ಇದೆಲ್ಲ ಆದರೂ ಕೂಡ ನಾನು ಇವರ ವಿರುದ್ಧವಾಗಿ ಅಥವಾ ಇವರ ನಂಬಿಕೆಗೆ ವಿರುದ್ಧವಾಗಿ ಏನೂ ಮಾತನಾಡಿಲ್ಲ ಅನ್ನುವ ಒಂದು ಸ್ಪಷ್ಟತೆಯನ್ನು ಕೊಡ್ತಾರೆ. ಪುನರುತ್ಥಾನವನ್ನ ನಾನು ಮಾತನಾಡೋದು ಅದು ವಿರುದ್ಧ ಅಂದ್ರೆ ಇವರು ಕೂಡ ಪುನರುತ್ಥಾನವನ್ನ ನಂಬುತ್ತಾರೆ ಅನ್ನುವ ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ. ಸೊ ಅಲ್ಲಿ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತು, ಯಹೂದ್ಯರಲ್ಲೇ 2 ನಂಬಿಕೆ ಇದ್ದಂತ ವರ್ಗದವರು ಇದ್ರು. ಒಬ್ರು ಪುನರುತ್ಥಾನವನ್ನ ನಂಬ್ತಾ ಇರ್ಲಿಲ್ಲ, ಒಬ್ರು ಪುನರುತ್ಥಾನವನ್ನ ನಂಬ್ತಾ ಇದ್ರು. ಸೊ ಇಲ್ಲಿ ಪೌಲನು ಒಟ್ಟಾರೆ ಯಹೂದ್ಯರು ಪುನರುತ್ಥಾನವನ್ನ ನಂಬುತ್ತಾರೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ. ಸೊ ಇಷ್ಟು ವಿಷಯಗಳನ್ನ ಹೇಳಿದ ನಂತರ ಫೆಲಿಕ್ಸನು ಈ ವಿಚಾರಗಳನ್ನೆಲ್ಲ ಕೇಳಿದ ನಂತರ 2 ಕಡೆನೂ ಅವರ ಒಂದು ಸಂಭಾಷಣೆಗಳನ್ನ ಕೇಳಿದ್ರು. ಈಗ ಅವರು ಒಂದು ನ್ಯಾಯವನ್ನ ಅಲ್ಲಿ ಅಥವಾ ಒಂದು ವಿಷಯವನ್ನ ಈಗ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ವಿಚಾರವನ್ನ ಹೇಳಬೇಕಾದ್ರೆ ಅಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಈ ಒಂದು ವಿಷಯದಲ್ಲಿ ಶಾಸ್ತ್ರಾಧಿಪತಿಯಾದ ಲೈಸ ನಮ್ಮ ಬಳಿಯಲ್ಲಿ ಇಲ್ಲದೆ ಇರೋದ್ರಿಂದ ಆತನು ಬಂದ ನಂತರನೇ ನನ್ನ ಒಂದು ನ್ಯಾಯ ತೀರ್ಪನ್ನ ನಾನು ಕೊಡ್ತೀನಿ ಅಂತ ಅಲ್ಲಿ ಮಾತನಾಡುವ ವಿಷಯವನ್ನ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಸಹೋದರರೇ. ಸೊ ಅಲ್ಲಿ ನಾವು ಆ ವಿಚಾರಗಳನ್ನ ಹೇಳಿ ಅಲ್ಲಿ ನಾವು 24ನೇ ಅಧ್ಯಾಯ 22ನೇ ವಚನವನ್ನ ಓದೋಣ. 24-22. ಫಿಲಿಕ್ಸನು ಕ್ರಿಸ್ತ ಮಾರ್ಗವನ್ನು ತಕ್ಕ ಮಟ್ಟಿಗೆ ತಿಳಿದವನಾದರೂ ಅವರಿಗೆ ಶಾಸ್ತ್ರಾಧಿಪತಿಯಾದ ಔಷ್ಯನು ಬಂದ ಮೇಲೆ ನಿಮ್ಮ ಕಾರ್ಯವನ್ನು ತೀರ್ಮಾನಿಸುತ್ತಾನೆಂದು ಹೇಳಿ ವಿಚಾರಣೆಯನ್ನು ತಡ ಮಾಡಿದ್ದನು. ಆಗ ಅವನು ಶತಾಧಿಪತಿಗೆ ಪೌಲನು ಕಾವಲಲ್ಲಿರಬೇಕು, ಆದರೆ ಅವನು ಬಿಡುಗಡೆಯಾಗಿರಲಿ, ಅವನನ್ನು ಉಪಚರಿಸುವುದಕ್ಕೆ ಅವನ ಸ್ವಂತ ಜನರಲ್ಲಿಯೇ ಯಾರಿಗೂ ಅಡ್ಡಿ ಮಾಡಬಾರದೆಂದು ಅಪ್ಪಣೆ ಮಾಡಿದ್ದನು. ಓಕೆ. ಸೊ ಇಷ್ಟು ವಿಚಾರಗಳನ್ನ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಈ ಒಂದು ವಿಚಾರವನ್ನ ನಾವು ನೋಡ್ಬೇಕಾದ್ರೆ ಪೌಲನ ಒಂದು ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಕೂಡ ಪೌಲನ ವಿರುದ್ಧವಾಗಿ ನಡೀತಾ ಇರುವಾಗ ಪೌಲನು ಅವರು ಹೇಳಿದಂತ ದೂರಿಗೆ ಅಥವಾ ಅವ್ರು ಹೇಳಿದಂತ ಒಂದು ಆತನ ಮೇಲೆ ಇಟ್ಟಂತ ಅಪವಾದನೆಗಳಿಗೆ
ಅವರು ಸ್ಪಂದಿಸುವ ಒಂದು ವಿಚಾರವನ್ನು ನೋಡುವಾಗ ಅವರು ತಿರಸ್ಕರಿಸಿದ್ರು ಅಂತ ನೋಡಿದ್ವಿ. ಅದು ಮಾತ್ರವಲ್ಲ, ಇಲ್ಲಿ ಫೆಲಿಕ್ಸನ ಮುಂದೆ ಆತನು ಈ ವಿಚಾರಗಳನ್ನ ಹೇಳಿ ಅಲ್ಲಿ ನೋಡಿದ ನಂತರ ಸಹೋದರರೇ, ಅವನು ಆ ಶಸ್ತ್ರಾಧಿಪತಿಯು ಬರೋ ತನಕ ಕಾವಲಲ್ಲಿ ಇರಬೇಕು ಅಂತ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಈಗ ನಾವೇನ್ ಮಾಡೋಣ ಅಂದ್ರೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ಸ್ವಲ್ಪ ದಿನಗಳು ಶಸ್ತ್ರಾಧಿಪತಿಯು ಬರೋ ತನಕ ಸ್ವಲ್ಪ ದಿನಗಳು ಬೇಕಾಗಿತ್ತು. ಆ ಒಂದು ದಿನಗಳು ಯಾವಾಗ ಪೌಲನು ಆ ಒಂದು ಸೆರೆಮನೆಯಲ್ಲಿ ಇದ್ರೋ ಆವಾಗ ಫೆಲಿಕ್ಸನು ಮತ್ತೆ ಆತನ ಪತ್ನಿ ಪೌಲನನ್ನ ನೋಡಬೇಕು ಅನ್ನುವ ಒಂದು ಯೋಜನೆಯನ್ನ ಅಥವಾ ಒಂದು ವಿಚಾರವನ್ನ ಅಲ್ಲಿ ಮಾಡ್ತಾರೆ. ಅದನ್ನೇ 24ನೇ ಅಧ್ಯಾಯ 24ನೇ ವಚನವನ್ನ ನೋಡೋಣ. 24ನೇ ಅಧ್ಯಾಯ 24ನೇ ವಚನ ಓದೋಣ. ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯೆಹೂದ್ಯಳಾದ ದ್ರುಸೀಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿಡತಕ್ಕ ನಂಬಿಕೆಯ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು. ಓಕೆನಾ? ಸೊ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಈಗ ಈ ಸೆರೆಮನೆಯಲ್ಲಿದ್ದ ಪೌಲನನ್ನ ಭೇಟಿಯಾಗಲು ಫೆಲಿಕ್ಸನು ಮತ್ತೆ ಆತನ ಹೆಂಡತಿಯಾದ ಡ್ರಾಸಿಲಾ ಅನ್ನುವ ಈ ಒಂದು ಪತ್ನಿ ಅವರ ಜೊತೆ ಬಂದ್ರು ಅಂತ ಹೇಳ್ತಾರೆ. ಸೊ ಈ ಒಂದು ಪತ್ನಿ, ಈ ಒಂದು ಫೆಲಿಕ್ಸನ ಒಂದು ಹೆಂಡತಿಯ ಒಂದು ಹಿನ್ನೆಲೆ ನೋಡಿದ್ರೆ ಈಕೆ ಕೂಡ ಒಬ್ಬ ಯಹೂದ್ಯಳಾಗಿದ್ಲು ಅಂತ ನಮ್ಗೆ ಕ್ಲಿಯರ್ ಆಗಿ ವಚನದಲ್ಲಿ ಸ್ಪಷ್ಟವಾಗಿದೆ. ಸೊ ಈ ಒಂದು ವಿಚಾರವನ್ನ ಅಲ್ಲಿ ನೋಡುವಾಗ ಫೆಲಿಕ್ಸನಿಗೆ ಒಂದು ವೇಳೆ ಹೆಂಡತಿ ಅಥವಾ ಈ ಯಹೂದ್ಯ ಪತ್ನಿ ಆತನನ್ನ ಬೇಡ್ಕೊಂಡು ನಾವು ಪೌಲನನ್ನ ಹೋಗಿ ನೋಡಿ ಒಂದಷ್ಟು ವಿಚಾರಗಳನ್ನ ಮಾತನಾಡೋಣ ಅಂತ ಒಂದು ವೇಳೆ ಹೇಳಿರ್ಬೋದು ಅಂತ ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಆಕೆ ಕೂಡ ಯಹೂದ್ಯಳಾಗಿದ್ಲು. ಸೊ ಇಲ್ಲಿ ಏನಕ್ಕೆ ಬರ್ತಾರೆ ಅಂದ್ರೆ, ಈ ಯೇಸು ಸ್ವಾಮಿ ಅನ್ನುವ ಒಬ್ಬ ವ್ಯಕ್ತಿಯ ವಿಚಾರವಾಗಿ ನಾವು ಈಗ ಏನ್ ಮಾಡಬೇಕು, ಸ್ವಲ್ಪ ನಾವು ಅರ್ಥ ಮಾಡಬೇಕು. ಅಥವಾ ಆ ಒಂದು ಸ್ವಾಮಿಯ ಬಗ್ಗೆ ಪೌಲನು ಮಾತಾಡ್ತಾ ಇದ್ದಾರೆ. ಈ ಒಂದು ಸ್ವಾಮಿಯ ವಿಚಾರವಾಗಿ ಏನು ವಿಚಾರ ಅಂತ ತಿಳ್ಕೊಳ್ಳಲ್ಲ ಅಂತ ಇವರಿಬ್ರು ಒಂದು ಪೌಲನನ್ನ ಭೇಟಿ ಆಗ್ತಾರೆ. ಸೊ ಅಲ್ಲಿ ಭೇಟಿ ಆದಾಗ ಯೋಚನೆ ಮಾಡಿ ಸಹೋದರರೇ, ಪೌಲನ ಒಂದು ಸುವಾರ್ತೆಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಅವರು ಆಚೆ ನೋಡೋದಕ್ಕೆ ತುಂಬಾ ಒಂದು ವೆಲ್ ಬಿಲ್ಟ್ ಅಥವಾ ತುಂಬಾ ಒಂದು ಗಾತ್ರವಾಗಿದ್ರು ಅಂತಿಲ್ಲ, ತುಂಬಾನೇ ವೀಕ್ ಆಗಿದ್ರು. ಅಥವಾ ಅಂತ ಅವ್ರನ್ನ ನೋಡಿದ್ರೆ ಈ ಮನುಷ್ಯ ಈ ರೀತಿಯ ಒಂದು ಮಾತನ್ನ ಆಡೋದಕ್ಕೆ ಸಾಧ್ಯನಾ ಅಂತ ಕೂಡ ಎಷ್ಟೋ ಸಮಯದಲ್ಲಿ ನಾವು ನೋಡ್ಬೋದು. ಇದನ್ನ ಪೌಲನೇ ಒಂದ್ಸರಿ ಹೇಳ್ತಾರೆ, ನಾನು ನಿಮ್ಮ ಮುಂದೆ ಬರುವಾಗ ತುಂಬಾ ಭಯದಿಂದ ಬಂದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಸಹೋದರರೇ, ಈ ಒಂದು ವಿಚಾರವನ್ನ ಕೇಳಿದ ತಕ್ಷಣ ಪೌಲನು ಈ ಸುವಾರ್ತೆಯನ್ನ ಹೆಂಗೆ ಅವರಿಬ್ಬರಿಗೂ ಅದನ್ನ ವ್ಯಕ್ತಪಡಿಸಿದ್ರು ಅಂತ ನೋಡ್ಬೇಕಾದ್ರೆ ಫೆಲಿಕ್ಸನಿಗೆ ಗಾಬರಿ ಆಗೋಗುತ್ತೆ. ಯಾಕೆಂದ್ರೆ ಪೌಲನು ದೇವರ ನೀತಿ ಏನು, ದೇವರ ನ್ಯಾಯ ತೀರ್ಪು ಏನು ಅಂತ ಅಲ್ಲಿ ಎಲ್ಲವನ್ನ ಸ್ಪಷ್ಟವಾಗಿ ಮಾತಾಡ್ತಾರೆ. ತುಂಬಾ ಮುಖ್ಯವಾದದ್ದು ಅದು ನಾವು 24ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡ್ಬೋದು. ನೋಡಿ 24-25. ಪೌಲನು ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ, ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸಿದನು ಎಂದು ಹೇಳಿದನು. ಸಹೋದರರೇ ನೋಡ್ರಿ, ಫೆಲಿಕ್ಸನು ಯಾವ ಒಂದು ಮನಸ್ಥಿತಿಯಲ್ಲಿ ಇದ್ದಂತ ಒಬ್ಬ ಗವರ್ನರ್ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆತನು ಪೌಲನ ಮಾತನ್ನ ಕೇಳುವಾಗ ದೇವರ ನೀತಿ ಏನು ಅಥವಾ ದೇವರ ನ್ಯಾಯ ತೀರ್ಪೇನು, ದೇವರು ಯಾವ ರೀತಿ ಜನರನ್ನ ನೋಡ್ತಾರೆ, ದೇವರು ಯಾವ ರೀತಿ ಪರಿಶುದ್ಧತೆಯನ್ನ
ನೋಡ್ತಾರೆ. ಈ ಈ ವಿಚಾರವಾಗಿ ಎಲ್ಲ ಹೇಳುವಾಗ ಫಿಲಿಕ್ಸನು ಈ ಒಂದು ವಿಚಾರಗಳಲ್ಲಿ ತುಂಬಾನೇ ಕೊರತೆ ಉಳ್ಳವನಾಗಿದ್ದನು ಅಂತ ಕೂಡ ನಾವಿಲ್ಲಿ ನೋಡ್ಬೋದು ಅಲ್ವಾ ಸಹೋದರರೇ. ದೇವರು ಈ ರೀತಿ ನ್ಯಾಯ ತೀರ್ಪಿಗೆ ಒಳಪಡಿಸ್ತಾರೆ, ಅಥವಾ ದೇವರ ನೀತಿ, ದೇವರ ವಿಚಾರಗಳು ತುಂಬಾ ದೂರ. ನಿಮಗೂ ದೇವರ ಒಂದು ನೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ರೀತಿಯಲ್ಲಿ ಆ ಒಂದು ಸುವಾರ್ತೆಯನ್ನ ಹೇಳಿರ್ಬೇಕು. ಯಾಕೆಂದ್ರೆ ಫಿಲಿಕ್ಸನ ಒಂದು ಹೃದಯ ಅದನ್ನ ಕೇಳಕ್ಕೆ ತಯಾರಾಗಿರ್ಲಿಲ್ಲ. ನೋಡ್ರಿ, ಆ ಭಯಭೀತಿಯಿಂದ ಫಿಲಿಕ್ಸನ್ ಹೇಳ್ತಾನೆ, ಓ ಬೇಡ, ನಿಲ್ಲಿಸು, ನಾನು ಇನ್ನ ಸ್ವಲ್ಪ ದಿನ ಆದ ಮೇಲೆ ನಿನ್ನನ್ನು ಕರೆಸ್ಕೊಂಡು ನಾನು ಪುರುಸತ್ತಾಗಿದ್ದಾಗ ಈ ವಿಚಾರಗಳನ್ನ ಮತ್ತೆ ಕೇಳ್ತೀನಿ ಅಂತ ಹೇಳಿ ಅವನನ್ನ ಕಳಿಸ್ಬಿಡ್ತಾರೆ. ಇದು ಒಬ್ಬ ನೀತಿವಂತನು ಅಥವಾ ದೇವರ ಒಂದು ಮನುಷ್ಯ ಕೊಡುವಂತ ಸಾಕ್ಷಿ ಸಹೋದರ. ಇದನ್ನ ಕೇಳಿದ ತಕ್ಷಣನೇ ಅಷ್ಟು ದೊಡ್ಡ ವ್ಯಕ್ತಿಗೆ ಭಯ ಬಂತು. ಯಾಕೆ ಅಂದ್ರೆ ದೇವರು ಈ ರೀತಿ ಮಾಡ್ತಾರಾ ಅನ್ನುವ ಒಂದು ಭಯ, ದೇವರ ನೀತಿ ಈ ರೀತಿ ಇದೆಯಾ ಅನ್ನುವ ಭಯ. ಯಾಕಂದ್ರೆ ಆತನು ಅನೇಕ ತಪ್ಪುಗಳನ್ನ ಇನ್ನೂ ಮಾಡ್ತಾ ಇದ್ದ ಅನ್ನೋದನ್ನ ನೋಡ್ಬೇಕು. ಎಷ್ಟು ಕೀಳಾಗಿ ಆತನ ನೀತಿಯನ್ನ ಅವನು ನೋಡ್ತಾ ಇದ್ದ ಅಂದ್ರೆ, ಪೌಲನನ್ನ ಬಿಡುಗಡೆ ಮಾಡೋದಿಕ್ಕೆ ಹಣ ಕೇಳುವಂತ ಒಂದು ಪರಿಸ್ಥಿತಿಯಲ್ಲಿ ಆ ಗವರ್ನರ್ ಇದ್ದ. ಅದನ್ನೇ ನೀವು 26ನೇ ವಚನವನ್ನ ಓದಿದಾಗ ಇದರ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ಅಪೊಸ್ತಲರ ಕಾರ್ಯಗಳು 24-26. ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ ಅವನಿಗಿದ್ದ ಕಾರಣ ಅವನನ್ನು ಬಾರಿ ಬಾರಿಗೂ ಕರೆಸಿ ಅವನ ಸಂಗಡ ಸಲ್ಲಾಪ ಮಾಡುತ್ತಿದ್ದನು. ನೋಡಿದ್ರ ಸಹೋದರರೇ. ಸೊ ಈಗ ಯಾವ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಫೆಲಿಕ್ಸನು ಇದ್ದ ಅಂತ ನೋಡ್ಬೇಕಾದ್ರೆ, ತೀರಾ ಮೋಸವಾದ ಒಂದು ಜೀವನವನ್ನ ನಡೆಸ್ತಾ ಇದ್ದ. ಅಂತ ದೊಡ್ಡ ಒಂದು ಪೊಸಿಷನ್ ಇದ್ದ ಗವರ್ನರು ಪೌಲನ ಬಿಡುಗಡೆಗೆ ಹಣ ಬೇಕು ಅನ್ನುವ ಒಂದು ವಿಷಯ ನೋಡಿ. ಆವಾಗ್ಲೇ ಈ ಒಂದು ಭ್ರಷ್ಟಾಚಾರ ಯಾವ ರೀತಿ ಇತ್ತು ಅಂತ ನಾವು ನೋಡ್ಬೋದು. ಭ್ರಷ್ಟಾಚಾರ ಇವತ್ತೊಂದಲ್ಲ, ಭ್ರಷ್ಟಾಚಾರ ಎಲ್ಲೋ ಇಲ್ಲೂ ಕೂಡ ನಾವು ನೋಡುವಾಗ ಎಂಥ ಒಂದು ಭ್ರಷ್ಟಾಚಾರದ ವಿಚಾರಗಳನ್ನ ನಾವಿಲ್ಲಿ ನೋಡ್ತೀವಿ ಸಹೋದರ. ಸೊ ಅವನ್ನ ಅವಾಗ ಕರ್ಕೊಂಡು ಪೌಲನನ್ನ ಮಾತನಾಡಿಸಿ ಅವನ ಮೂಲಕ ಏನಾದ್ರೂ ದುಡ್ಡು ಅಥವಾ ಹಣ ಸಿಕ್ಕಿದ್ರೆ ಆತನನ್ನ ಬಿಡುಗಡೆ ಮಾಡಿಬಿಡ್ಬೋದು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಫಿಲಿಕ್ಸನು ಪೌಲನ ಜೊತೆ ಒಂದು ಸಂಭಾಷಣೆಯನ್ನ ಇಟ್ಟಿದ್ದ ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಆದ್ರೆ ಪೌಲನಿಗೆ ಎಂತ ಒಂದು ವಿಚಾರ ಅಂತ ನೋಡ್ಬೇಕಾದ್ರೆ, ಮೊಟ್ಟ ಮೊದಲನೆಯದಾಗಿ ಪೌಲನಿಗೆ ದೇವರ ದಯೆ ಇತ್ತು, ದೇವರ ಒಂದು ಪರಾಮರಿಕೆ ಇತ್ತು, ದೇವರ ಒಂದು ಯೋಜನೆ ಇತ್ತು. ಎರಡನೇದು, ಆತನು ರೋಮಾಪುರಿಯ ನಿವಾಸಿಯಾಗಿದ್ದ. ಇದು ಎರಡು ಕೂಡ ತುಂಬಾನೇ ಅಲ್ಲಿ ಏನಾಗ್ತಾ ಇದ್ರಿ, ಅಲ್ಲಿ ವರ್ಕ್ ಆಗ್ತಾ ಇತ್ತು. ಸೊ ಅಲ್ಲಿ ಅವನು ರೋಮಾಪುರಿಯ ಒಂದು ನಿವಾಸಿಯಾಗಿರೋದ್ರಿಂದಾನೇ ಈ ಒಂದು ಷಷ್ಠಾಧಿಪತಿಯು, ಶತಾಧಿಪತಿಯು ಮತ್ತೆ ಈ ಗವರ್ನರ್ ಎಲ್ಲ ಕೂಡ ಅವನಿಗೆ ತುಂಬಾ ಒಂದು ಕೀಳಾಗಿ ಆತನನ್ನ ನಡೆಸಕ್ಕೆ ಆಗಿಲ್ಲ ಸಹೋದರ. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಫಿಲಿಕ್ಸನು ಇಂಥ ಒಂದು ಮನಸ್ಥಿತಿಯಲ್ಲಿ, ಇಂಥ ಒಂದು ಬಿದ್ದಿರೋ ಸ್ವಭಾವದಲ್ಲಿ ಇರೋದ್ರಿಂದಾನೇ ಪೌಲನ ಸಾಕ್ಷಿಯನ್ನ ಕೇಳೋದಿಕ್ಕೆ ಈತನ ಮನಸ್ಸು ಒಪ್ಪಿಲ್ಲ. ಸೊ ಅದಾದ ನಂತರ, ಈಗ ಎಷ್ಟೋ ದಿನಗಳಾದ ನಂತರ ಫೆಲಿಕ್ಸನಿಗೆ ಏನ್ರಿ, ಆತನ ಸ್ಥಾನಕ್ಕೆ ಇನ್ನೊಬ್ಬ ಒಂದು ವ್ಯಕ್ತಿ ಬರ್ತಾರೆ. ಅದು ಯಾರು ಅಂತ ನೋಡ್ಬೇಕಾದ್ರೆ 27ನೇ ವಚನವನ್ನ ಓದೋಣ. 27ನೇ ವಚನ. 2 ವರ್ಷಗಳು ತುಂಬಿದ ಮೇಲೆ ಫೆಲಿಕ್ಸನ ಸ್ಥಾನಕ್ಕೆ ಪೋರ್ಕಿಯ ಫೆಸ್ತನು ಬಂದನು. ಫೆಲಿಕ್ಸನು ಯೆಹೂದ್ಯರ ಪ್ರೀತಿಯನ್ನು ಸಂಪಾದಿಸಬೇಕೆಂಬ ಕೋರಿಕೆಯಿಂದ ಪೌಲನನ್ನು ಹಾಗೆಯೇ ಸೆರೆಯಲ್ಲಿ ಬಿಟ್ಟು ಹೋದನು. ನೋಡ್ರ ಸಹೋದರ, ಈಗ ಗವರ್ನರ್ ಚೇಂಜ್ ಆಗ್ತಾರೆ ಅಲ್ವಾ. ಸೊ ಈಗ ಫೆಲಿಕ್ಸ್ 2 ವರ್ಷ ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡಿ, ಈ 2 ವರ್ಷ ಪೌಲನು ಸೆರೆಮನೆಯಲ್ಲಿದ್ದ ಅಲ್ವಾ. ಅಲ್ಲಿ ಪೌಲನು ಏನಕ್ಕೆ ಸೆರೆಮನೆಯಲ್ಲಿ ಇಟ್ರು ಅಂದ್ರೆ, ಆ ಷಷ್ಠಾಧಿಪತಿಯು ಬಂದು
ವಿಚಾರಗಳನ್ನ ಇಲ್ಲಿ ಫೆಲಿಕ್ಸನ ಹತ್ರ ಮಾತನಾಡಿ ಒಂದು ನ್ಯಾಯ ತೀರ್ಪು ಬರಬೇಕು. ಆದರೆ 2 ವರ್ಷ ಆದರೂ ಕೂಡ ಈ ಒಂದು ಷಷ್ಠಾಧಿಪತಿಯು ಯಾಕೆ ಸಸಾರಿಯಾಗಿ ಬಂದಿಲ್ಲ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಫೆಲಿಕ್ಸನೇ ಅದಕ್ಕೆ ಕಾರಣರಾಗಿದ್ದಿರಬೇಕು. ಯಾಕೆ ಅಂದ್ರೆ ಷಷ್ಠಾಧಿಪತಿ ಬಂದು ಆತನ ಒಂದು ಸಾಕ್ಷಿಯನ್ನ ಕೊಟ್ಟು ಬಿಟ್ರೆ ಫೆಲಿಕ್ಸನು ಆ ಮಹಾಸಮೂಹದ ಮುಂದೆ ಏನ್ ಮಾಡ್ಬೇಕ್ರಿ, ಒಂದು ನ್ಯಾಯ ತೀರ್ಪನ್ನ ಕೊಡಬೇಕು. ಅದು ಪೌಲನ ಪರವಾಗೇ ಬರಬೇಕು. ಯಾಕಂದ್ರೆ ಪೌಲನ್ ಏನು ತಪ್ಪು ಮಾಡಿಲ್ಲ. ಆದ್ರೆ ಆ ಪರಿಸ್ಥಿತಿಯಲ್ಲಿ ಯಹೂದ್ಯರ ವಿರುದ್ಧವಾಗಿ ಫೆಲಿಕ್ಸನು ನ್ಯಾಯ ತೀರ್ಪು ಕೊಟ್ಟಂಗಾಗತ್ತೆ. ಸೊ ಆ ರೀತಿ ಆ ಒಂದು ಭಯದಲ್ಲಿ ಫೆಲಿಕ್ಸನು ಆ ಒಂದು ವಿಷಯವನ್ನ ಹಂಗೆ ತಳ್ಕೊಂಡೇ ಬಂದು ನೋಡಿ, ಒಂದು ಷಷ್ಠಾಧಿಪತಿ ಬರಕ್ಕೆ 2 ವರ್ಷ ಬೇಕಾ? ಇಲ್ಲ. ಸೊ ಇದು ಫೆಲಿಕ್ಸನ ಒಂದು ಕುತಂತ್ರ. ಅಲ್ಲಿ ಯಹೂದ್ಯರನ್ನು ಸಂತೋಷ ಪಡಿಸ್ಬೇಕು, ಅಲ್ಲಿ ಪೌಲನಿಗೆ ನ್ಯಾಯವನ್ನ ಕೂಡ, ನ್ಯಾಯ ಅನ್ನೋದಕ್ಕಿಂತ ಅವನು ಏನು ತಪ್ಪು ಮಾಡದೇ ಇರೋದ್ರಿಂದ, ಒಂದು ರೋಮಾಪುರಿಯ ಒಂದು ನಿವಾಸಿಯಾಗಿರೋದ್ರಿಂದ ಅವನ ವಿರುದ್ಧವಾಗಿ ಇವನು ಏನೂ ತಪ್ಪಾದ ಒಂದು ಸಾಕ್ಷಿಯನ್ನ, ಒಂದು ತೀರ್ಪನ್ನ ಕೊಡಕ್ಕಾಗಲ್ಲ. ಅದರಿಂದ ಹಂಗೆ ಕಾಲಕ್ರಮೇಣ 2 ವರ್ಷ ಆಯಿತು. 2 ವರ್ಷ ಆದ ನಂತರ ಈತನಿಗೆ ಒಂದು ಟ್ರಾನ್ಸ್ಫರ್ ಆಗತ್ತೆ ಅಲ್ವಾ. ಸೊ ಫೆಲಿಕ್ಸನ ಜಾಗದಲ್ಲಿ ಪಾರ್ಷಿಯಸ್ ಅನ್ನುವ ಒಬ್ಬ ಗವರ್ನರ್ ಬರ್ತಾರೆ. ಆ ಗವರ್ನರು ಬಂದಾಗ ಸಹೋದರರೇ, ಅವರು ಚಾರ್ಜ್ ತಗೊಳಕ್ಕಿಂತ ಮುಂಚೆ ಫೆಲಿಕ್ಸನು ಅಲ್ಲಿಂದ ಬಿಟ್ಟು ಹೋಗುವಾಗ ಪೌಲನನ್ನ ಯಾವ ರೀತಿಯ ಒಂದು ಬಿಡುಗಡೆಯನ್ನ ಕೊಡದೆ ಬಂಧನದಲ್ಲೇ ಇಟ್ಟು ಆತನು ಹೋಗ್ಬಿಡ್ತಾನೆ. ಸೊ ಈಗ ಸಹೋದರರೇ, ಈ ಒಂದು ಹೊಸ ಗವರ್ನರ್ ಬರ್ತಾರೆ. ಅಲ್ಲಿ ಸುತ್ತಮುತ್ತಲು ಇರುವಂತ ಪ್ರಾಂತ್ಯಗಳಲ್ಲಿ ಯಾವ ರೀತಿ ವಿಚಾರಗಳು ನಡೀತದೆ, ಯಾವ ರೀತಿ ರೋಮಾಪುರಿಯ ಅರಸರ ಆಳ್ವಿಕೆಯಲ್ಲಿ ಜನರು ನಡ್ಕೋತಾ ಇದ್ದಾರೆ, ಎಲ್ಲಾದ್ರೂ ಯಹೂದ್ಯರಿಂದ ಗೊಂದಲಗಳು ಬರ್ತಾ ಇದೆಯಾ, ಬೇರೆ ಯಾವುದೇ ಪ್ರಾಂತ್ಯದಿಂದನೂ ಏನಾದ್ರೂ ದಂಗೆಗಳು ಶುರುವಾಗತ್ತಾ ಅಂತ ಈ ರೀತಿ ಒಂದು ವಿಚಾರಗಳನ್ನ ಯಾವಾಗ್ಲೂ ಈ ಗವರ್ನರ್ಗಳು ನೋಡ್ಕೋತಾರೆ. ಸೊ ಆ ರೀತಿಯಲ್ಲಿ ಈ ವ್ಯಕ್ತಿ ಬಂದಿದ ತಕ್ಷಣ ಈ ಒಂದು ಕೈಸರ್ ಅನ್ನುವ ಆ ಅರಸನ ಒಂದು ನ್ಯಾಯ ತೀರ್ಪು ಕೊಡುವಂತ ಸ್ಥಳಗಳು ಒಂದಷ್ಟು ಕಡೆ ಮಾತ್ರ ಇದ್ದವು. ಆ ರೀತಿಯಲ್ಲಿ ಸಸಾರಿಯ ಪಟ್ಟಣದಲ್ಲೂ ಒಂದು ಕೋರ್ಟ್ ಅಥವಾ ನ್ಯಾಯ ತೀರ್ಪು ಕೊಡುವ ಒಂದು ಕಾರ್ಯ ಇತ್ತು, ಅಥವಾ ಒಂದು ಜಾಗ ಇತ್ತು. ಆದರೆ ಯೆರೂಸಲೇಮಲ್ಲಿ ಆ ರೀತಿ ಯಾವುದೂ ಒಂದು ಸೆಟಪ್ ಇರಲಿಲ್ಲ. ಯಾಕೆ ಅಂತ ನೋಡ್ಬೇಕಾದ್ರೆ ಈಗ ಈ ಒಂದು ವ್ಯಕ್ತಿ ಫೆಸ್ಟಸ್ ಅಂತಾನೂ ಕರೀತಾರೆ ಇವ್ರನ್ನ. ಈ ಒಂದು ವ್ಯಕ್ತಿ ಈಗ ಏನ್ ಮಾಡ್ತಾರೆ ಅಂದ್ರೆ, ಸಸಾರಿಯ ಪಟ್ಟಣದಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಇವರು ಒಂದು ಭೇಟಿಯನ್ನ ಕೊಡೋಕೆ ಬರ್ತಾರೆ. ಅದನ್ನ ನಾವು ಓದೋಣ. 25ನೇ ಅಧ್ಯಾಯ 1ನೇ ವಚನ. 25ನೇ ಅಧ್ಯಾಯ 1ನೇ ವಚನ. ಯಾರಾದ್ರೂ ಓದ್ಬೋದಲ್ಲ, ಟೈಮ್ ಆಗುತ್ತೆ. Now when Festus was come into the province, after 3 days he ascended from Caesarea to Jerusalem. ಓಕೆ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈ ಫೆಸ್ಟಸ್ ಬಂದು ಈಗ ಸೆಸೇರಿಯಾಗಿ ಬರ್ತಾರೆ. ಆತನ ಒಂದು ಜವಾಬ್ದಾರಿಯನ್ನ ತಗೊಂಡಿದ ತಕ್ಷಣ ಯೆರೂಸಲೇಮ್ನ ಭೇಟಿ ಆಗೋದಕ್ಕೆ ಅಥವಾ ಆ ಒಂದು ಪ್ರಾಂತ್ಯವನ್ನ ನೋಡೋದಕ್ಕೆ ಆತನು ಡಿಸಿಷನ್ ತಗೊಂಡು ಅಲ್ಲಿ ಬರೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ, ಆತನು ಸೆಸಾರಿಯಾದಿಂದ ಯೆರೂಸಲೇಮಿಗೆ ಬಂದ ಅಂತ ನೋಡ್ಬೇಕಾದ್ರೆ, ಸಸಾರಿಯಾ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಒಂದು ಸಿ ಲೆವೆಲ್ ಅಲ್ಲಿ ಇದೆ. ಏನಂತ ಹೇಳ್ಬೇಕಾದ್ರೆ, ಈ ಸಸಾರಿಯಾ ಪಟ್ಟಣ ಬಂದು ಈ ಒಂದು ನದಿಯ ಅಥವಾ ಸಮುದ್ರದ ತೀರದಲ್ಲಿರುವಂತ ಪಟ್ಟಣ. ಆದ್ರೆ ಯೆರೂಸಲೇಮ್ ಬಂದು ಸ್ವಲ್ಪ ಮೇಲೆ ಬೆಟ್ಟಗಳಲ್ಲಿ ಇರುವಂತ ಒಂದು ಪ್ರಾಂತ್ಯ.
ಸೊ ಈಗ ಅದಕ್ಕೆ ಅಲ್ಲಿ ಇಂಗ್ಲಿಷಲ್ಲಿ ಬರೆಯುವಾಗ ಅಸೆಂಡೆಡ್ ಅಂತ ಬರೀತಾರೆ. ಸೊ ಅವರು ಆ ಪಯಣವನ್ನ ಅವರು ಮೇಲೆ ಆ ಬೆಟ್ಟಗಳ ಮೇಲೆ ಹೋಗುವಂತ ಒಂದು ವಿಚಾರವನ್ನ ಹೇಳ್ತಾರೆ. ಅಲ್ಲಿ ಹೋದ ನಂತರ ಈಗ ನಮ್ಗೆಲ್ರಿಗೂ ಗೊತ್ತಿರೋ ತರ ಯೆರೂಸಲೇಮಲ್ಲಿ ಅತಿ ಹೆಚ್ಚಾಗಿ ಯಹೂದ್ಯರಿದ್ರು. ಅದು ಯಹೂದ್ಯರು ಡಾಮಿನೆಂಟ್ ಮಾಡುವಂತ ಒಂದು ಸ್ಥಳವಾಗಿತ್ತು. ಯಾವಾಗ್ಲೂ ಈ ಯಹೂದ್ಯರು ರೋಮಾಪುರಿಯ ಅರಸರಿಗೆ ವಿರುದ್ಧವಾಗೇ ಇದ್ರು, ಅಥವಾ ಅವರು ಯಾವಾಗ್ಲೂ ರೋಮಾಪುರಿಯ ಈ ರೀತಿಯ ಒಂದು ನಾಯಕರುಗಳು ಯಹೂದ್ಯರನ್ನ ಸಂತೋಷವಾಗಿ ಇಡಬೇಕು ಅನ್ನೋದೇ ಅವರ ಒಂದು ಯೋಚನೆಯಾಗಿತ್ತು. ಯಾಕಂದ್ರೆ ಅವ್ರನ್ನ ನಾವು ಎಲ್ಲಾದ್ರೂ ಎದುರಿಸ್ಕೊಂಡ್ರೆ ನಮ್ಮ ಒಂದು ಸ್ಥಾನಮಾನವು ಅಲ್ಲಿ ಬದಲಾಗ್ಬಿಡ್ಬೋದು ಅನ್ನುವ ಒಂದು ಭಯ ಯಾವಾಗ್ಲೂ ಅವ್ರಿಗಿತ್ತು. ಅದರಿಂದಾನೇ ಅವರು ಈಗ ಏನ್ ಮಾಡ್ತಾರೆ ಅಂದ್ರೆ ಯೆರೂಸಲೇಮಿಗೆ ಬರ್ತಾರೆ. ಬಂದಾಗ ಅಲ್ಲಿರುವಂತ ಪ್ರಧಾನ ಯಾಜಕರು ಭೇಟಿ ಆಗ್ತಾರೆ. ಯಾಕಂದ್ರೆ ಯೆರೂಸಲೇಮ್ ಅಂದ್ರೆ ಯಹೂದ್ಯರ ಒಂದು ವಾಸಸ್ಥಳ ಅತಿ ಹೆಚ್ಚಾಗಿತ್ತು. ರೋಮಾಪುರಿಯ ನಿವಾಸಿಗಿಂತ ಯಹೂದ್ಯರು ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಈ ಒಂದು ಪ್ರಧಾನ ಯಾಜಕರು ಈಗ ಭೇಟಿಯಾಗಿ ಆತನ ಒಂದು ವಿಚಾರವಾಗಿ ಮಾತಾಡ್ತಾರೆ. ಅದನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಅಪೊಸ್ತಲರ ಕಾರ್ಯಗಳು 25ನೇ ಅಧ್ಯಾಯ 2 ಮತ್ತೆ 3 ವಚನಗಳು. ಅಲ್ಲಿ ಮಹಾಯಾಜಕನು ಯಹೂದ್ಯರಲ್ಲಿ ಪ್ರಮುಖರು ಅವನಿಗೆ ಪೌಲನ ಮೇಲಣ ಫಿರ್ಯಾದಿಯನ್ನು ಹೇಳಿ, ನೀನು ದಯಮಾಡಿ ಅವನನ್ನು ಯೆರೂಸಲೇಮಿಗೆ ಕರೆತರಿಸಬೇಕೆಂದು ಪೌಲನ ಕೇಡಿಗಾಗಿ ಬಿನ್ನಹವನ್ನು ಮಾಡಿದರು. ಮಾರ್ಗದಲ್ಲಿ ಅವನನ್ನು ಕೊಲ್ಲುವುದಕ್ಕಾಗಿ ಹೊಂಚು ಹಾಕಿಕೊಂಡಿದ್ದರು. ನೋಡಿದ್ರ ಸಹೋದರ, ಇಲ್ಲೂ ಕೂಡ ಇನ್ನೂ ಪೌಲನ ಮೇಲೆ ಅವ್ರಿಗೆ ದ್ವೇಷ ಹೆಚ್ಚಾಗೇ ಇತ್ತು. ಆ ಪ್ರಧಾನ ಯಾಜಕರು ಪೌಲನ ವಿಚಾರವಾಗಿ ಮಾತಾಡ್ತಾರೆ. ಈಗ ನೀವು ಹೊಸದಾಗಿ ಬಂದಿದ್ದೀರಾ, ನಮ್ಮ ಪರವಾಗಿ ಮಾತನಾಡ್ತೀರಾ ನೀವು ಅಂತ ನಂಬ್ಕೊಂಡು ನಾವೇನ್ ಹೇಳ್ತೀವಿ ಅಂದ್ರೆ, ಈ ಒಂದು ಪೌಲನನ್ನ ನೀವು ಸೆಸಾರಿಯ ಪಟ್ಟಣದಲ್ಲಿ ಬಂದಿಯಾಗಿದ್ದಾನೆ, ಆತನನ್ನ ಮತ್ತೆ ನೀವೇನ್ ಮಾಡ್ರಿ ಯೆರೂಸಲೇಮಿಗೆ ಕರ್ಕೊಬಂದು ನೀವು ಮತ್ತೆ ನ್ಯಾಯ ನಮಗೆ ಒದಗಿಸ್ಕೊಡ್ಬೇಕು ಅನ್ನುವ ಒಂದು ಮಾತನಾಡ್ತಾರೆ. ಆದರೆ ಅವರ ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ, ಆ ರೀತಿ ಆತನು ಏನಾದ್ರೂ ಸೆಸಾರಿಯ ಪಟ್ಟಣದಿಂದ ಯೆರೂಸಲೇಮಿಗೆ ಬರೋ ದಾರಿಯಲ್ಲೇ ಆತನನ್ನ ಸಾಯಿಸಬೇಕು ಅನ್ನುವ ಒಂದು ಕುತಂತ್ರದಿಂದ ಈ ಒಂದು ವಿಚಾರವನ್ನ ಈ ಒಂದು ಫೆಸ್ಟಸ್ ಅನ್ನುವ ಆ ಒಂದು ಅಧಿಕಾರಿಗೆ ಕೇಳ್ಕೊತಾರೆ. ಆದ್ರೆ ಆ ಒಂದು ಅಧಿಕಾರಿಯು ಏನಂತ ಹೇಳ್ತಾರಂತ ನೋಡ್ಬೇಕಾದ್ರೆ ಅದೇ 4 ಮತ್ತು 5 ವಚನಗಳನ್ನ ಓದೋಣ. 4 ಮತ್ತು 5 ವಚನಗಳು. ಫೆಸ್ತನು ಅವರಿಗೆ, ಪೌಲನು ಕೈಸರಿಯಲ್ಲಿ ಕಾವಲೊಳಗಾಗಿದ್ದಾನೆ. ನಾನೇ ಬೇಗ ಅಲ್ಲಿಗೆ ಹೊರಟು ಹೋಗಬೇಕೆಂದಿದ್ದೇನೆ. ಆದ ಕಾರಣ ನಿಮ್ಮಲ್ಲಿ ಪ್ರಮುಖರು ನನ್ನೊಂದಿಗೆ ಬಂದು ಆ ಮನುಷ್ಯನಲ್ಲಿ ಅನುಚಿತವಾದದ್ದೇನಾದರೂ ಇದ್ದರೆ ಅವನ ಮೇಲೆ ತಪ್ಪು ಹೊರಿಸಲಿ ಎಂದು ಹೇಳಿದನು. ನೋಡ್ರಿ, ಇವರು ಕೂಡ ರೋಮಾಪುರಿಯ ಒಂದು ಅರಸರು ಅಥವಾ ರೋಮಾಪುರಿಯ ಒಂದು ನಾಯಕರು ಅಥವಾ ಒಂದು ಗವರ್ನರ್ ಆಗಿ ಇರುವಂತ ಇವರು ಯಾವ ರೀತಿ ವಿಚಾರವನ್ನ ಹೇಳ್ತಾರೆ ಅಂದ್ರೆ, ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪೌಲನು ಈಗ ಸೆಸಾರಿಯಾದಲ್ಲಿದ್ದಾರೆ, ನಾನು ಈ ಯೆರೂಸಲೇಮಲ್ಲಿ ಸುಮ್ಮನೆ ಸ್ವಲ್ಪ ದಿನ ಕಾಲ ಬಂದೆ ನಾನಷ್ಟೇ, ಆದ್ರೆ ನಾನು ಮತ್ತೆ ಸೆಸಾರಿಯಾಗಿ ಹಿಂದಿರುಗ್ತೀನಿ. ಅಲ್ಲಿ ಆ ವ್ಯಕ್ತಿ ಇರೋದ್ರಿಂದ ನಿಮ್ಮಲ್ಲಿ ಯಾರಾದ್ರೂ ಬಂದು ಅಲ್ಲಿ ಆತನ ವಿರುದ್ಧವಾಗಿ ಏನು ದೂರು ಕೊಡ್ತೀರೋ ಅಲ್ಲಿ ನೀವು ಕೊಟ್ರೆ ಅದು ಸರಿಯಾಗತ್ತೆ ಅನ್ನುವ ಒಂದು ವಿಚಾರವನ್ನ ತಿಳಿಸ್ತಾರೆ ಸಹೋದರರೇ. ಸೊ ಇದು ಯಾವ ಒಂದು ಪ್ರಧಾನ ಯಾಜಕರು ಯಾವ ಒಂದು ಭರವಸೆಯಲ್ಲಿ ಈ ಒಂದು ವ್ಯಕ್ತಿ ಹತ್ರ ಒಂದು ಬೇಡಿಕೆಯನ್ನ ಕೊಟ್ರೋ ಆ ಬೇಡಿಕೆ ಅಲ್ಲಿ ನೆರವೇರಲಿಲ್ಲ ಅನ್ನುವ ಒಂದು ವಿಚಾರವನ್ನ ನೋಡ್ಬೇಕಾದ್ರೆ ಅವರಿಗೆ ತುಂಬಾ ಏನಾಗೋಯ್ತ್ರಿ, ಬೇಜಾರಾಗೋಯ್ತು. ಯಾಕಂದ್ರೆ ಪೌಲನ ಜೀವ ಅಲ್ಲಿ ಮತ್ತೆ ಕಾಪಾಡ್ತು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಅವರು ಆ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ನಾವು ನೋಡಿದ್ವಿ, ಕಳೆದ ವಾರದಲ್ಲಿ ಕೂಡ ನಾವು ನೋಡಿದಾಗ ಅಲ್ಲಿರುವಂತ ಒಂದಷ್ಟು ಯಹೂದ್ಯರು ಎಷ್ಟು ಒಂದು ಛಲವಾಗಿದ್ರು ಅಂದ್ರೆ, ಆತನನ್ನ ಸಾಯಿಸುವ ತನಕ ನಾವು ಉಪವಾಸ ಇದ್ದೀವಿ ಅನ್ನುವ ಒಂದು ಪ್ರಮಾಣವನ್ನ ತಗೊಂಡ್ರು ಅಂತ ಕೂಡ ನೋಡ್ತೀವಿ. ಅಷ್ಟು ಆತನ ಮೇಲೆ ಇದ್ದಂತ ದ್ವೇಷ. ಆದ್ರೆ ಇಲ್ಲಿ ಕಾಲಕ್ರಮೇಣ ನೋಡುವಾಗ ಸಹೋದರರೇ 2 ವರ್ಷ ಕಾಲ
ಪೌಲನು ಸಸಾರ್ಯ ಪಟ್ಟಣದಲ್ಲಿ ಸೆರೆಮನೆಯಲ್ಲಿದ್ದರು. ಆದರೂ ಕೂಡ ಈ ಯಹೂದ್ಯರಿಗೆ ಆತನ ವಿಚಾರವಾಗಿ ನೋಡಿದ್ರೆ ಇನ್ನೂ ಆಕ್ರೋಶ ಜಾಸ್ತಿನೇ ಆಗಿತ್ತು. ಸೊ ಆ ರೀತಿ ಸಹೋದರ ಸಹೋದರರನ್ನ ನೋಡುವಾಗ ಆತನನ್ನ ಸಾಯಿಸುವ ಒಂದು ವಿಷಯ ಅವರಿಗೆ ಇನ್ನೂ ಏನಾಗಿಲ್ಲ ರೀ, ಕಡಿಮೆ ಆಗಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿ ಇರುವಾಗ ಈಗ ಈ ಒಂದು ಫೆಸ್ಟಸ್ ಅನ್ನುವ ಅಧಿಕಾರಿ ಈಗ ಸೆಸಾರಿಯ ಪಟ್ಟಣಕ್ಕೆ ಹೊರಡ್ತಾರೆ. ಸೊ ಅಲ್ಲಿ ಹೋದ ನಂತರ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ನೋಡ್ರಿ, ಅಲ್ಲಿ 25ನೇ ಅಧ್ಯಾಯ 6 ಮತ್ತು 7 ವಚನಗಳು. 6 ಮತ್ತು 7 ವಚನಗಳು. ಅವನು ಅವರಲ್ಲಿ 8-10ಕ್ಕಿಂತ ಹೆಚ್ಚು ದಿವಸಗಳು ನಿಲ್ಲದೆ ಕೈಸರೆಯಕ್ಕೆ ಹೋಗಿ ಮರುದಿನ ನ್ಯಾಯಸ್ಥಾನದಲ್ಲಿ ಕೂತುಕೊಂಡು ಪೌಲನನ್ನು ತರಬೇಕೆಂದು ಅಪ್ಪಣೆ ಮಾಡಿದನು. ಅವನು ಬಂದ ಮೇಲೆ ಯೆರೂಸಲೇಮಿನಿಂದ ಬಂದಿದ್ದ ಯಹೂದ್ಯರು ಅವನ ಸುತ್ತಲೂ ನಿಂತುಕೊಂಡು ತಾವು ಸ್ಥಾಪಿಸಲಾರದ ಅನೇಕ ದೊಡ್ಡ ದೊಡ್ಡ ತಪ್ಪುಗಳನ್ನು ಹೊರಿಸುತ್ತಿರಲು, ಪೌಲನು ಯಹೂದ್ಯರ ಧರ್ಮಶಾಸ್ತ್ರದ ವಿಷಯದಲ್ಲಾಗಲಿ, ದೇವಾಲಯದ ವಿಷಯದಲ್ಲಾಗಲಿ, ಚಕ್ರವರ್ತಿಯ ವಿಷಯದಲ್ಲಾಗಲಿ ನಾನು ಯಾವ ತಪ್ಪನ್ನೂ ಮಾಡಲಿಲ್ಲವೆಂದು ಪ್ರತ್ಯುತ್ತರ ಹೇಳಿದನು. ನೋಡ್ರಿ ಸಹೋದರ ಸಹೋದರರೇ, ಈಗ 8ರಿಂದ 10 ದಿವಸಗಳು ಈ ಒಂದು ಫೆಸ್ಟಸ್ ಅನ್ನುವ ಗವರ್ನರು ಯೆರೂಸಲೇಮಲ್ಲಿ ಇದ್ರು. ಅದಾದ ನಂತರ ಅವರು ಈಗ ಕೆಸಾರಿಯಾ ಪಟ್ಟಣಕ್ಕೆ ಮತ್ತೆ ಹಿಂತಿರುಗಿದ್ದಾರೆ. ಹಿಂತಿರುಗಿದ ತಕ್ಷಣ ಫಸ್ಟ್ ಅವ್ರು ಮಾಡೋ ಕೆಲಸ ಏನಂದ್ರೆ ಆ ನ್ಯಾಯಪೀಠದಲ್ಲಿ ಕೂತ್ಕೊಂಡು ಪೌಲನನ್ನ ಅಲ್ಲಿ ಕರೆಸ್ತಾರೆ. ಅಲ್ಲಿ ಯೆರೂಸಲೇಮಿಂದ ಬಂದಂತ ಯಹೂದ್ಯರು ಆತನ ವಿರುದ್ಧವಾಗಿ ಅನೇಕ ವಿಚಾರಗಳನ್ನ ಅಲ್ಲಿ ದೂರಾಗಿಡುತ್ತಾರೆ. ನೋಡ್ರಿ, ಎಂತ ಒಂದು ಪರಿಸ್ಥಿತಿ ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಇರ್ತದೆ, ಅವನ ಸುತ್ತಲೂ ನಿಂತ್ಕೊಂಡು ಒಬ್ಬೊಬ್ರು ಒಂದೊಂದು ಅಪವಾದನೆಯನ್ನ ಅವರ ವಿರುದ್ಧವಾಗಿ ಮಾಡ್ತಾ ಇದ್ರು ಅಂತ ನೋಡ್ತೀವಿ ಅಲ್ವಾ. ಸೊ ಇದೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಇದೆಲ್ಲ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಯಾವುದಕ್ಕೂ ಸಾಬೀತು ಮಾಡೋದಕ್ಕೆ ಅವರಲ್ಲಿ ಆಗ್ತಾ ಇರ್ಲಿಲ್ಲ. ಒಂದು ಪ್ರೂಫ್ ಇರ್ಲಿಲ್ಲ ಅವ್ರಿಗೆ. ಇವರು ಹೇಳೋದೆಲ್ಲ ಸುಳ್ಳು ಅನ್ನೋದು ಆ ಒಂದು ರೀತಿಯಲ್ಲಿ ಅದು ಇದ್ರೂ ಕೂಡ ಆ ಒಂದು ವಿಚಾರವನ್ನ ಅವರು ನ್ಯಾಯಪಡಿಸ್ಕೊಳ್ಳೋದಕ್ಕೆ ಎಲ್ಲೂ ಸಾಧ್ಯವಾಗ್ತಾ ಇರ್ಲಿಲ್ಲ. ಇದೇ ಈ ರೋಮಾಪುರಿಯ ಅರಸರಿಗೆ ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿತ್ತು. ಇವರು ಕೊಡುವಂತ ದೂರಿಗೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ, ಎಲ್ಲ ಕೂಡ ಇವರು ಮಾತನಾಡ್ತಾ ಇದ್ರು, ಸಾಕ್ಷಿ ಇಲ್ಲದೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳುವಾಗ ಪೌಲನು ಇವರು ಕೊಡುವಂತ ದೂರನ್ನ ಕೇಳಿದ ತಕ್ಷಣ ಅಲ್ಲಿ ಹೇಳ್ತಾರೆ, ತುಂಬಾ ಕ್ಲಿಯರ್ ಆಗಿ ಪೌಲನ ಆನ್ಸರ್ ಹೆಂಗಿದೆ ಅಂತ ನೋಡ್ಬೇಕಾದ್ರೆ, ನಾನು ಧರ್ಮಶಾಸ್ತ್ರದ ವಿರುದ್ಧವಾಗಿ, ಯಹೂದ್ಯರ ವಿರುದ್ಧವಾಗಿ, ದೇವಾಲಯದ ವಿರುದ್ಧವಾಗಿ, ಮತ್ತೆ ಏನ್ರಿ ಸೀಸರ್ ವಿರುದ್ಧವಾಗಿ ಯಾವುದೂ ಕೂಡ ಯಾರನ್ನೂ ಕೂಡ ನಾನು ತಪ್ಪಾಗಿ ಮಾತನಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ನೋಡ್ರಿ, ಒಂದೇ ವಿಚಾರ, ಇವರು ಇಷ್ಟು ದೂರುಗಳನ್ನ ಕೊಟ್ಕೊ ಬರ್ತಾ ಇದ್ದಾರೆ. ಇವರು ಇಷ್ಟು ದೂರುಗಳನ್ನ ಕೊಟ್ಕೊ ಬರುವಾಗ ಆ ದೂರುಗಳಲ್ಲಿ ಇದೆಲ್ಲ ಕೂಡ ಇದ್ದಿರ್ಬೇಕು. ಒಂದು ನಾವು ನೋಡಿದ್ವಿ, ಧರ್ಮಶಾಸ್ತ್ರದ ವಿರುದ್ಧವಾಗಿ ಮಾತನಾಡ್ತಾನೆ ಅನ್ನುವ ಒಂದು ದೂರನ್ನ ಕೊಟ್ಟಿರ್ಬೇಕು. ಯಹೂದ್ಯರ ಧರ್ಮವು ತಪ್ಪು ಅಂತ ಹೇಳುವಂತ ದೂರನ್ನ ಕೊಟ್ಟಿರ್ಬೇಕು. ದೇವಾಲಯದ ವಿರುದ್ಧವಾಗಿ ಅಥವಾ ದೇವಾಲಯವನ್ನ ಅಶುದ್ಧತೆಯನ್ನ ಬಳಸ್ತಾ ಇದ್ದಾನೆ ಅಂತ ಹೇಳಿರ್ಬೇಕು. ಮತ್ತೆ ಸೀಸರ್ ವಿರುದ್ಧವಾಗಿ, ಆ ನಾಯಕತ್ವದ ವಿರುದ್ಧವಾಗಿ ಈತನು ಮಾತಾಡ್ತಾನೆ ಅಂತ ಹೇಳಿರ್ಬೋದು. ಇಷ್ಟು ದೂರಿಗೂ ಪೌಲನು ಹೇಳ್ತಾನೆ, ಈ ವಿಚಾರಗಳಲ್ಲಿ ಯಾವುದರಲ್ಲೂ ನಾನು ನಿಮ್ಮ ವಿರುದ್ಧವಾಗಿ ಮಾತನಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಸಹೋದರ. ಸೊ ಆ ವಿಚಾರವನ್ನ ಕೇಳಿದ ತಕ್ಷಣ ಈಗ ಫೆಸ್ಟಸ್ ಒಂದು ವಿಚಾರವನ್ನ ಹೇಳ್ತಾರೆ. 9ನೇ ವಚನವನ್ನ ಓದೋಣ. 9ನೇ ವಚನ. ಫೆಸ್ತನು ಯಹೂದ್ಯರ ಪ್ರೀತಿಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಅಪೇಕ್ಷಿಸಿ ಪೌಲನನ್ನು, ನೀನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಈ ಕಾರ್ಯಗಳ ವಿಷಯವಾಗಿ ನನ್ನ ಮುಂದೆ ವಿಚಾರಿಸಲ್ಪಡುವುದಕ್ಕೆ ನಿನಗೆ ಇಷ್ಟ ಉಂಟೋ ಎಂದು ಕೇಳಲು, ಪೌಲನು, ನಾನು ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ, ಇಲ್ಲಿಯೇ ನನ್ನ ವಿಚಾರಣೆಯಾಗತಕ್ಕದ್ದು. ಸಹೋದರರೇ, ಇಲ್ಲಿ ಎಲ್ಲಾ
ಒಂದು ಅಲ್ಲಿ ಬಂದಂತ ಎಲ್ಲಾ ಒಂದು ನಾಯಕರು ಅಥವಾ ಆ ಒಂದು ಗವರ್ನರ್ಗಳು ಕೂಡ ಅವರ ಒಂದು ಫಸ್ಟ್ ಉದ್ದೇಶ ಏನಿತ್ತು, ಅವರ ಒಂದು ಮನಸ್ಥಿತಿ ಯಾವ ರೀತಿ ಅಂತಂದ್ರೆ, ಯೆರೂಸಲೇಮಲ್ಲಿ ಇರುವಂತ ಯಹೂದ್ಯರನ್ನ ಯಾವಾಗ್ಲೂ ನಾನು ವಿರೋಧಿಸ್ಕೋಬಾರ್ದು ಅನ್ನುವ ಒಂದು ಯೋಚನೆ ಯಾವಾಗ್ಲೂ ಇತ್ತು. ಯಾಕಂದ್ರೆ ಈ ಒಂದು ಚಕ್ರವರ್ತಿ ಇರ್ತಾರಲ್ಲ, ಅವರಿಗೆ ಯಾವ್ದಾದ್ರೂ ಒಂದು ದೂರ ಅವ್ರಿಗೆ ಹೋಗಿ ತಲುಪಿದಾಗ ಇವರ ಒಂದು ಆಡಳಿತ ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ ತಕ್ಷಣ ಇವರನ್ನ ಬೇರೆ ಪ್ರಾಂತ್ಯಕ್ಕೆ ಹಾಕುವಂತ ಪರಿಸ್ಥಿತಿ ಅಥವಾ ಆ ಒಂದು ಪದವಿಯಿಂದ ಅವರನ್ನ ತೆಗೆಯುವಂತ ಪರಿಸ್ಥಿತಿ ಆಗಿರ್ತದೆ. ಅದರಿಂದಾನೇ ಇವರು ತುಂಬಾ ಜಾಗ್ರತೆಯಿಂದ ಈ ಯೆರೂಸಲೇಮಿನ ಜನರ ಮತ್ತೆ ನಿವಾಸಿಗಳನ್ನ ಯಾವಾಗ್ಲೂ ಅವ್ರನ್ನ ವಿರೋಧಿಸಬಾರದು ಅನ್ನುವಂತ ಒಂದು ಯೋಚನೆ ಯಾವಾಗ್ಲೂ ಇತ್ತು. ಅದೇ ರೀತಿನೇ ಫೆಲಿಕ್ಸನ್ನು ನೋಡಿದ್ವಿ ನಾವು. ಈಗ ಫೆಸ್ಟಸ್ ಕೂಡ ಅದೇ ಮನಸ್ಥಿತಿಯಲ್ಲಿದ್ದ. ಅದಕ್ಕೆ ಅವರು ಯಹೂದ್ಯರನ್ನ ಏನ್ ಮಾಡಬಾರ್ದ್ರಿ, ಅಲ್ಲಿ ಸಂತೋಷ ಪಡಿಸ್ಬೇಕು ಅಂತೇಳಿ ಈಗ ಪೌಲನಿಗೆ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ನೀನು ಇಲ್ಲಿ ಏನ್ ಸಾಕ್ಷಿ ಕೊಟ್ಟೋ ಈ ಸಾಕ್ಷಿಯನ್ನ ಯೆರೂಸಲೇಮಲ್ಲಿ ಒಂದು ನ್ಯಾಯ ಇದನ್ನ ಇಡೋಣ, ವಿಚಾರಣೆಯನ್ನ ಅಲ್ಲೂ ಕೂಡ ನೀನ್ ಇದನ್ನೇ ಹೇಳು ಅಂತ ಒಂದು ಆಪ್ಷನ್ ಕೊಡ್ತಾರೆ. ಸಹೋದರರೇ ನೋಡ್ರಿ, ಇಲ್ಲಿ ಈ ಒಂದು ಫೆಸ್ಟಸ್ ಕೂಡ ತಪ್ಪಿಸಿಕೊಳ್ಳೋಕ್ ನೋಡ್ತಾನೆ ಅಷ್ಟೆ. ಇಲ್ಲಿ ಯಹೂದ್ಯರಿಗೆ ಒಳ್ಳೆಯವನಾಗಿರ್ಬೇಕು. ಇಲ್ಲಿ ಪೌಲನ ವಿಚಾರದಲ್ಲಿ ಅವನು ರೋಮಾಪುರಿಯ ನಿವಾಸಿ ಆಗಿರೋದ್ರಿಂದ ನಾನು ಏನೂ ತಪ್ಪಾದ ಒಂದು ನಿರ್ಧಾರವನ್ನ ತಗೋಬಾರ್ದು. ಸೊ ಇದೆರಡೂ ಕೂಡ ನಾನು ಹುಷಾರಾಗಿರ್ಬೇಕು ಅನ್ನುವ ಒಂದು ಯೋಚನೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಇಡ್ತಾರೆ ಅಲ್ವಾ. ಆಗ ಪೌಲನ್ ಹೇಳ್ತಾರೆ, ನಾನು ನಿಂತಿರುವ ಈ ಸೆಸಾರಿಯಾ ಪಟ್ಟಣನೇ ಚಕ್ರವರ್ತಿಯ ನ್ಯಾಯ ತೀರ್ಪು ಕೊಡುವಂತ ಸ್ಥಳ. ನಾನು ಈ ಒಂದು ಸಾಕ್ಷಿಯನ್ನ ಹೇಳ್ತೀನಿ ಅಂತ ಪಟ್ಟಾಗಿ ನಿಂತ್ಕೋತಾರೆ. ಸಹೋದರರೇ, ಇದು ತುಂಬಾ ಮುಖ್ಯವಾದ ವಿಷಯ. ಈ ಒಂದು ವಿಷಯಗಳನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಒಂದು ವಿಚಾರವನ್ನ ನಾವು ಯಾವಾಗ್ಲೂ ತಿಳ್ಕೋಬೇಕು. ಏನಂತ ನೋಡ್ಬೇಕಾದ್ರೆ, ಪೌಲನು ಈ ಒಂದು ವಿಚಾರದಲ್ಲಿ ಈತನನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ವೇಳೆ ಅವರು ಈ ರೀತಿಯ ಒಂದು ಮಾತುಗಳನ್ನ ಆಡ್ತಾ ಇದ್ದಾರಾ, ಆತನ ಜೀವಕ್ಕೆ ಭಯಪಟ್ಟು ಆತನ ಜೀವವು ಅಲ್ಲಿ ಆತನ ಜೀವವು ಹೋಗ್ಬಿಡ್ತದೆ ಅಂತೇಳಿ ಭಯಪಟ್ರ ಅಂತ ನೋಡ್ಬೇಕಾದ್ರೆ ಒಂದು ರೀತಿಯಲ್ಲಿ ಅದು ಇಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಸಹೋದರರೇ, ಪೌಲನ ಒಂದು ಮನಸ್ಸಲ್ಲಿ ಒಂದು ವಿಚಾರ ಯಾವಾಗ್ಲೂ ಏನಾಗಿತ್ರಿ, ದೃಢವಾಗಿದ್ರು. ಏನು ಅಂದ್ರೆ ಸಹೋದರರೇ, ಅಲ್ಲಿ ಪೌಲನು ಆ ಒಂದು ಯೆರೂಸಲೇಮಲ್ಲಿ ಯಹೂದ್ಯರ ವಿರುದ್ಧವಾಗಿ ನಿಂತ್ಕೊಂಡಾಗ ಅಲ್ಲಿ ತುಂಬಾ ದೊಡ್ಡ ಗೊಂದಲ ಆಗಿ ಈತನ ಜೀವಕ್ಕೆ ಅಪಾಯ ಆದಾಗ ಆ ರಾತ್ರಿಯಲ್ಲಿ ಸ್ವಾಮಿ ಮಾತನಾಡ್ತಾರೆ ಅಲ್ವಾ. ಆ ಮಾತಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಇದು ಈತನ ಒಂದು ವಿಚಾರ ತುಂಬಾ ಆಳವಾಗಿ ಇದನ್ನ ಒಂದು ವೇಳೆ ಪೌಲನು ಯೋಚನೆ ಮಾಡಿರ್ಬೇಕು. ಏನು ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 23ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಅಪೊಸ್ತಲರ ಕಾರ್ಯಗಳು 23:11. ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಸಹೋದರರೇ, ಇದನ್ನ ಸ್ವಾಮಿ ಹೇಳಿದ್ರಲ್ಲ, ಇದು ಆತನ ಮನಸ್ಸಲ್ಲಿ ಯಾವಾಗ್ಲೂ ಏನಾಗಿತ್ರಿ, ದೃಢವಾಗಿ ನಿಂತಿತ್ತು. ಈಗ ಈ ಒಂದು ನ್ಯಾಯ ವಿಚಾರಣೆಯಲ್ಲಿ ನಾನು ಏನ್ ಮಾಡ್ಬೇಕ್ರಿ, ರೋಮಾಪುರಿಗೆ ಹೋಗ್ಲೇಬೇಕು. ಇದೇ ಈತನ ಉದ್ದೇಶವಾಗಿತ್ತು. ನಾನು ಆ ಒಂದು ಚಕ್ರವರ್ತಿಯ ಮುಂದೆ ನಿಂತು ಒಂದು ಅವಕಾಶವನ್ನ ದೇವರು ಕೊಟ್ಟಾಗ ನಾನು ಸಾಕ್ಷಿಯನ್ನ ಕೊಡಬೇಕು ಅನ್ನುವ ಒಂದು ಮನಸ್ಸು ಈತನಿಗೆ ಯಾವಾಗ್ಲೂ ಇತ್ತು ಅಂತ ಈ ಒಂದು ವಿಚಾರದಲ್ಲಿ ನಾವು ನೋಡ್ಬೋದು. ಈತನು ಜೀವಕ್ಕೋಸ್ಕರ ತಪ್ಪಿಸಿಕೊಂಡು ಇಷ್ಟು ನ್ಯಾಯ ವಿಚಾರಗಳಲ್ಲಿ ಅವನು ಮಾತನಾಡ್ತಾ ಇದ್ದಿದ್ದೆಲ್ಲ ಕೂಡ ಕಾರಣ ಏನು ಅಂದ್ರೆ, ಒಂದು ವೇಳೆ
ಸ್ವಾಮಿ ಹೇಳಿದಂತ ವಿಚಾರದಲ್ಲಿ ನೀನು ಯೆರೂಸಲೇಮಲ್ಲಿ ಮಾತ್ರ ಸಾಕ್ಷಿ ಹೇಳೋದಲ್ಲ, ನೀನು ಏನ್ರಿ ರೋಮಾಪುರಿಯಲ್ಲೂ ಕೂಡ ನೀನ್ ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ತಾರಲ್ಲ, ಅದು ದೇವರ ಕೃಪೆಯಿಂದ ನೆರವೇರ್ಲಿ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ನಾನು ಈ ಚಕ್ರವರ್ತಿ ಏನ್ರಿ ಆ ಚಕ್ರವರ್ತಿ ನ್ಯಾಯಸ್ಥಾನದಲ್ಲಿ ನಾನು ಈಗ ನ್ಯಾಯಪೀಠದಲ್ಲಿ ನಾನು ನಿಂತಿದ್ದೀನಿ, ಇಲ್ಲೇ ನನ್ನ ನ್ಯಾಯವನ್ನ ನಾನು ಕೇಳ್ತೀನಿ ಅನ್ನೋದು ಯಾಕೆ ಅಂದ್ರೆ ಆತನು ಆ ಚಕ್ರವರ್ತಿಯನ್ನ ಭೇಟಿ ಆಗಬೇಕು ಅನ್ನುವ ಒಂದು ಉದ್ದೇಶ ಪೌಲನ ಇದ್ದಿರ್ಬೇಕು ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು. ಸಹೋದರರೇ, ಈ ವಿಚಾರಗಳು ತುಂಬಾ ನಮಗೆ ಮುಖ್ಯವಾದ ಒಂದು ಕಾರ್ಯವಾಗಿದೆ. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ನಾವು ನೋಡಿದಂತ ವಿಚಾರಗಳಲ್ಲಿ ಈ ಒಂದು ಕಾರ್ಯವನ್ನ ನೋಡುವಾಗ ಪೌಲನು ಹೇಳ್ತಾರೆ, ಪೌಲನು ಹೇಳಿದ್ದನ್ನ ನೋಡಿದ್ವಿ. ಅದೇ ರೀತಿ 10ನೇ ವಚನ ಕೂಡ ಓದೋಣ. ಅದರಲ್ಲಿ 10ನೇ ವಚನ, ನಾನು ಚಕ್ರವರ್ತಿಯ ನ್ಯಾಯಸ್ಥಾನದ ಮುಂದೆ ನಿಂತಿದ್ದೇನೆ, ಇಲ್ಲಿಯೇ ನನ್ನ ವಿಚಾರಣೆ ಆಗತಕ್ಕದ್ದು. ಯಹೂದ್ಯರಿಗೆ ನಾನು ಅನ್ಯಾಯವೇನೂ ಮಾಡಲಿಲ್ಲ, ಅದು ನಿನಗೂ ಚೆನ್ನಾಗಿ ತಿಳಿದೇ ಇದೆ. ನೋಡಿದ್ರ ಸಹೋದರ ಅಲ್ಲಿ ಪಟ್ಟಾಗಿ ನಿಂತ್ಕೋತಾರೆ ಪೌಲು, ನಾನು ಚಕ್ರವರ್ತಿಯ ನ್ಯಾಯಸ್ಥಾನದಲ್ಲಿ ನಿಂತಿದ್ದೀನಿ, ಈಗ ಈ ಒಂದು ಜಾಗದಲ್ಲೇ ನಾನು ಏನ್ರಿ ನನಗೆ ನ್ಯಾಯ ದೊರಕಬೇಕು ಅಂತ ನಿಂತಿದ್ದೀನಿ. ನಾನು ಯಹೂದ್ಯರ ವಿರುದ್ಧವಾಗಿ ಎಲ್ಲೂ ಕೂಡ ತಪ್ಪು ಮಾಡಿಲ್ಲ, ಅದು ನಿನಗೂ ಗೊತ್ತಿದೆ ಅಂತ ಹೇಳ್ಬೇಕಾದ್ರೆ ನೀನು ಎರಡು ಕಡೆನೂ ನ್ಯಾಯ ವಿಚಾರಣೆಯನ್ನ ಮಾಡದೆ, ಎರಡು ಕಡೆನೂ ಬಂದಂತ ವಿಚಾರಗಳನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ, ನಿನಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ನನ್ನ ತಪ್ಪು ಯಾವುದೂ ಇದರಲ್ಲಿ ಇಲ್ಲ ಅನ್ನೋದನ್ನ ನಿನಗೆ ಗೊತ್ತಿದೆ ಅಂತ ಅಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಹೇಳಬೇಕಾದ್ರೆ ಇನ್ನೊಂದು ವಿಚಾರವನ್ನ ಕೂಡ ಪೌಲನು ಸ್ಪಷ್ಟಪಡಿಸ್ತಾರೆ. ಏನು ಅಂದ್ರೆ 11ನೇ ವಚನ ಓದಿ. ನಾನು ಅನ್ಯಾಯ ಮಾಡಿದವನಾಗಿ ಮರಣದಂಡನೆಗೆ ಕಾರಣವಾದ ಯಾವುದನ್ನಾದರೂ ನಡೆಸಿದರೆ ಮರಣದಂಡನೆಯನ್ನು ಬೇಡವೆನ್ನುವುದಿಲ್ಲ. ನೋಡ್ರಿ ಸಹೋದರರೇ, ಎಂತ ವಿಚಾರವನ್ನ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನಾನು ಇನ್ನೊಂದ್ಸರಿ ಓದಿ ಸಿಸ್ಟರ್ ಪ್ಲೀಸ್. ನಾನು ಅನ್ಯಾಯ ಮಾಡಿದವನಾಗಿ ಮರಣದಂಡನೆಗೆ ಕಾರಣವಾದ ಯಾವುದನ್ನಾದರೂ ನಡೆಸಿದರೆ ಮರಣದಂಡನೆಯನ್ನು ಬೇಡವೆನ್ನುವುದಿಲ್ಲ. ನೋಡಿದ್ರ ನಡೆಸಿದ್ದಾದರೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೆ ಅಂದ್ರೆ ಅದಕ್ಕೆ ಮರಣದಂಡನೆ ಶಿಕ್ಷೆ ಅಂದ್ರೆ ಆ ಶಿಕ್ಷೆಗೆ ನಾನು ತಯಾರಾಗಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಆ ರೀತಿಯ ಒಂದು ವಿಚಾರವನ್ನ ಎಲ್ಲೂ ಮಾಡಿಲ್ಲ, ನಾನು ಚಕ್ರಾಧಿಪತಿ ಹತ್ರ ಕೂಡ ಬೇಡಿಕೊಳ್ಳೋದು ಇದನ್ನೇ ಅಂತ ಅಲ್ಲಿ ಹೇಳ್ತಾರೆ. ನೀವು ಏನಾದ್ರೂ ನ್ಯಾಯ ವಿಚಾರಣೆ ಮಾಡಕ್ಕಾಗಿಲ್ಲ ಅಂದ್ರೆ ನನ್ನ ಒಂದು ನ್ಯಾಯವನ್ನ ಕೇಳೋದಿಕ್ಕೆ ನಾನು ಚಕ್ರಾಧಿಪತಿ ಹತ್ರ ಹೋಗ್ತೀನಿ ಅನ್ನುವ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ ಸಹೋದರರೇ. ಸೊ ಆವಾಗ ನಾವು ನೋಡ್ಬೇಕಾದ್ರೆ ಫೆಸ್ಟಸ್ಸಿಗೆ ಬೇರೆ ದಾರಿ ಇಲ್ಲ. ಈಗ ಯಹೂದ್ಯರ ಮುಂದೆ ಯಹೂದ್ಯರ ಪರವಾಗಿ ನೀನು ಯೆರೂಸಲೇಮಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಅವನು ಪೌಲನು ಆಗಲ್ಲ ಅಂತ ಹೇಳ್ಬಿಟ್ರು. ಸೊ ಯಹೂದ್ಯರಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡ್ರು, ಅಥವಾ ಯಹೂದ್ಯರ ವಿರುದ್ಧವಾಗಿ ಅವ್ರು ಏನೂ ಮಾಡಿಲ್ಲ, ಯಹೂದ್ಯರ ಮುಂದೆನೆ ಆ ಸಾಕ್ಷಿಯನ್ನ ಅಲ್ಲಿ ಕೇಳ್ಬಿಟ್ರು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳ ನಡೆಯುವಾಗ ಸೊ ಆವಾಗ ಫೆಸ್ಟಸ್ ಹೇಳ್ತಾರೆ, ಸರಿ ನೀನೇ ಈಗ ಚಕ್ರಾಧಿಪತಿ ಹತ್ರನೇ ನ್ಯಾಯ ವಿಚಾರಣೆಯನ್ನ ಆಗ್ಲಿ ಅಂದ್ರೆ ಅದು ಕೂಡ ಆಗ್ಲಿ ಅಂತ ಅಲ್ಲಿ ಹೇಳ್ತಾರೆ. ನೋಡ್ರಿ 25ನೇ ಅಧ್ಯಾಯ 12ನೇ ವಚನ, 25:12. ಇವರು ನನ್ನ ಮೇಲೆ ಹೊರಿಸುವ ತಪ್ಪುಗಳಲ್ಲಿ ಒಂದೂ ನಿಜವಲ್ಲದ ಮೇಲೆ ಇವರ ಮೇಲಣ ದಯೆಯಿಂದ ನನ್ನನ್ನು ಒಪ್ಪಿಸಿಕೊಡುವುದಕ್ಕೆ ಒಬ್ಬರಿಗೂ ಅಧಿಕಾರವಿಲ್ಲ. ನೋಡಿದ್ರ, ಮೇಲಿನ ದಯಕ್ಕೆ ಒಪ್ಪಿಸಿಕೊಡೋದಕ್ಕೆ ಒಬ್ರಿಗೂ ಏನಿಲ್ಲ, ಏನಂತ ಹೇಳ್ತಾರ್ರಿ, ಅಧಿಕಾರವಿಲ್ಲ. ಅಧಿಕಾರವಿಲ್ಲ ಅಂತ ಹೇಳ್ತಾರೆ ಸಹೋದರರೇ. ಅದು ಹೇಳಿದ ನಂತರ ಈಗ ಫೆಸ್ಟಸ್ ಅಲ್ಲಿರುವಂತ ಅಲ್ಲಿರುವಂತ ಸಭಿಕ ಏನ್ರಿ ಆ ಒಂದು ಮಹಾಸಭೆಯಲ್ಲಿ ಅಲ್ಲಿರುವಂತ ಜನರ ಹತ್ರ, ಅಥವಾ ಅಲ್ಲಿ 12ನೇ ವಚನ ಇನ್ನೊಂದ್ಸರಿ ಓದಿ ಸಿಸ್ಟರ್. ಇವರು ನನ್ನ ಮೇಲೆ ಹೊರಿಸುವ ತಪ್ಪುಗಳಲ್ಲಿ ಒಂದೂ ನಿಜವಲ್ಲದ ಮೇಲೆ
ಇವರ ಮೇಲಣ ದಯೆಯಿಂದ ನನ್ನನ್ನು ಒಪ್ಪಿಸಿಕೊಡುವುದಕ್ಕೆ ಒಬ್ಬರಿಗೂ ಅಧಿಕಾರವಿಲ್ಲ. ಓಕೆನಾ. ಸೊ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಸಹೋದರರೇ. ಇವ್ರು ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಿದ್ರು ಕೂಡ ನನ್ನನ್ನ ಇವ್ರ ಕೈಯಲ್ಲಿ ಒಪ್ಸ್ಕೊಡೋದಕ್ಕೆ ಅಥವಾ ಯಹೂದ್ಯರ ಕೈಯಲ್ಲಿ ನನ್ನನ್ನು ಒಪ್ಸ್ಕೊಡೋಕೆ ಯಾರಿಗೂ ಅಲ್ಲಿ ಏನ್ರಿ ಆ ಒಂದು ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಈಗ ಫೆಸ್ಟಸ್ ಹೇಳೋದನ್ನ ನೋಡೋಣ. 13ನೇ ಅಧ್ಯಾಯ 13ನೇ ವಚನ ಓದಿ. ನಾನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆ ಎನ್ನಲು ಫೆಸ್ತನು ತನ್ನ ಸಭೆಯವರ ಸಂಗಡ ಆಲೋಚನೆ ಮಾಡಿದ ಮೇಲೆ, ಪೌಲನಿಗೆ ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆ ಅಂದಿಯಲ್ಲ, ಚಕ್ರವರ್ತಿಯ ಬಳಿಗೆ ಹೋಗಬೇಕು ಎಂದು ಹೇಳಿದನು. ಸಹೋದರ ತುಂಬಾ ಕ್ಲಿಯರ್ ಆಗಿ ಹೀಗೆ ನೋಡ್ರಿ, ಪೌಲ್ ಒಂದೊಂದು ಮೂವ್ ಮಾಡುವಾಗ್ಲೂ ಅವರ ಉದ್ದೇಶ ಏನಾಗಿರ್ಬೇಕು ಆಗಿತ್ತು ಅಂತ ನೋಡ್ಬೇಕಾದ್ರೆ ಆ ಚಕ್ರವರ್ತಿಯನ್ನ ನೋಡ್ಬೇಕು. ಆ ರೋಮಲ್ಲಿ ಇರುವಂತ ಚಕ್ರವರ್ತಿಯನ್ನ ನೋಡಿ ಆತನಿಗೆ ಸಾಕ್ಷಿ ಹೇಳೋದೇ ದೇವರ ಚಿತ್ತವಾಗಿದೆ. ಅದಕ್ಕೆ ಈತನು ಜ್ಞಾನವಾಗಿ ಅಲ್ಲಿ ವಿಚಾರಗಳನ್ನ ನಡೆಸ್ತಾರೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ತುಂಬಾ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾರೆ. ಆವಾಗ ಫೆಸ್ಟನ್ ಹೇಳ್ತಾನೆ, ಅಲ್ಲಿರುವಂತ ಏನ್ರಿ ಆ ಒಂದು ಅವ್ರಿಗೆ ಸಲಹೆ ಕೊಡುವಂತ ಜನರ ಹತ್ರ ಕೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ, ನೀನು ಏನ್ರಿ ಚಕ್ರಾಧಿಪತಿ ಹತ್ರ ನಿನ್ನ ಒಂದು ವಿಚಾರನ ಹೇಳ್ತೀನಿ ಅಂತ ಹೇಳ್ತೀಯಲ್ಲ, ಸರಿ ಅದು ಆಗ್ಲಿ ಅಂತ ಹೇಳಿ ಆತನನ್ನ ಮತ್ತೆ ಅದೇ ಒಂದು ಸೆರೆಮನೆಯಲ್ಲಿ ಇಟ್ಟು ಚಕ್ರಾಧಿಪತಿ ಹತ್ರ ಕಳಿಸ್ತೀನಿ ಅಂತ ಹೇಳಿ, ಆ ಸೂಕ್ತವಾದ ಸಮಯ ಬಂದಾಗ ನಿನಗೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಮತ್ತೆ ಸೆರೆಮನೆಯಲ್ಲಿ ಇಡ್ತಾರೆ ಅನ್ನುವ ಒಂದು ವಿಚಾರವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಷ್ಟು ವಿಚಾರಗಳನ್ನ ನೋಡುವಾಗ ಸಹೋದರರೇ, ಇದೆಲ್ಲ ನಾವು ನೋಡುವಾಗ ನೋಡ್ರಿ, ಈಗ ಫೆಲಿಕ್ಸನು 2 ವರ್ಷ ತಗೊಂಡ ಆತನ ರಾಜ್ಯಭಾರ ಇರೋ ತನಕ ಪೌಲನಿಗೆ ಯಾವುದೇ ರೀತಿಯ ನ್ಯಾಯವನ್ನ ಒದಗಿಸ್ಕೊಟ್ಟಿಲ್ಲ. ಅದಾದ ನಂತರ ಫೆಸ್ಟಸ್ ಬರ್ತಾರೆ. ಫೆಸ್ಟಸ್ ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಹೂದ್ಯರಿಗೆ ಸಾಧಕವಾಗಿರುವಂತ ವಿಚಾರಗಳನ್ನ ಯೋಚನೆ ಮಾಡ್ತಾರೆ, ಆದ್ರೆ ಅದು ಆಗ್ತಾ ಇಲ್ಲ. ಯಾಕಂದ್ರೆ ರೋಮಾಪುರಿಯ ಒಂದು ನಿವಾಸಿಯಾಗಿರುವಂತ ಪೌಲನಿಗೆ ಒಂದು ವೇಳೆ ಏನಾದ್ರೂ ತಪ್ಪಾದ ಒಂದು ತೀರ್ಪನ್ನ ಕೊಟ್ಟುಬಿಟ್ರೆ, ಅಲ್ಲಿ ಚಕ್ರವರ್ತಿಗೆ ಏನಾದ್ರೂ ಆ ವಿಷಯ ತಿಳಿದು ಬಿಟ್ರೆ ಆತನ ಒಂದು ಸ್ಥಾನಮಾನವೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗತ್ತೆ. ಅದರಿಂದ ಆ ವಿಚಾರಗಳಲ್ಲಿ ತುಂಬಾ ಭಯದಿಂದ ಇತ್ತು. ಸೊ ಆ ರೀತಿಯಲ್ಲಿ ಇದು ಚಕ್ರವರ್ತಿಗೆ ಈ ಒಂದು ನ್ಯಾಯ ತೀರ್ಪಿಗೆ ಅವಕಾಶ ಮಾಡಿಕೊಡ್ಬೇಕು ಆಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಆ ಫೆಸ್ಟಸ್ ಇರುವ ಸೆಸಾರಿಯಾ ಪಟ್ಟಣಕ್ಕೆ ಆತನ ಮೇಲಧಿಕಾರಿ ಒಬ್ರು ಅಲ್ಲಿ ಬರ್ತಾರೆ. ಅದು ಯಾರು ಅಂತ ನೋಡ್ಬೇಕಾದ್ರೆ 13ನೇ ವಚನ. ಏನಂದ್ರೆ 13ನೇ ವಚನ 25, 14ನೇ ವಚನ ಓದಿಸಿ. ಫೆಸ್ತನು ಅಗ್ರಿಪ್ಪ ರಾಜನಿಗೆ ಪೌಲನ ಸಂಗತಿಯನ್ನು ತಿಳಿಸಿದ ಮೇಲೆ, ಪೌಲನು ಅವರಿಬ್ಬರ ಮುಂದೆ ಪ್ರತಿವಾದ ಮಾಡಿದ್ದು. ಕೆಲವು ದಿವಸಗಳು ಗತಿಸಿದ ನಂತರ ಅಗ್ರಿಪ್ಪ ರಾಜನು ಬೆರ್ನಿಕೆ ರಾಣಿಯು ಫೆಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈಸರೈಯಕ್ಕೆ ಬಂದರು. ಅವರು ಅನೇಕ ದಿವಸದಲ್ಲಿ ನಿರಂತರವಾಗಿ ಫೆಸ್ತನು ಪೌಲನ ಸಂಗತಿಯನ್ನು ರಾಜನಿಗೆ ತಿಳಿಸಿ ಹೇಳಿದ್ದೇನೆಂದರೆ, ಕಂಟಿನ್ಯೂ ಮಾಡಬಹುದಾ? ಸೊ ಈಗ ಏನಾಗುತ್ತೆ ಅಂದ್ರೆ, ಈ ಒಂದು ಕಾಲ ಅವಧಿಯಲ್ಲಿ ಅಂತ ಹೇಳ್ಬೇಕಾದ್ರೆ ಈಗ ಚಕ್ರವರ್ತಿಯನ್ನ ಭೇಟಿ ಮಾಡಿಸ್ಬೇಕು. ಈ ಒಂದು ನ್ಯಾಯ ವಿಚಾರಣೆಯನ್ನ ಚಕ್ರವರ್ತಿ ಹತ್ರ ತಗೊಂಡೋಗ್ಬೇಕು. ಈ ಒಂದು ಕಾಲ ಸಮಯದಿಯಲ್ಲ, ಎಷ್ಟು ವರ್ಷ ಇತ್ತು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಕಾಲ ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ, ಅಗ್ರಿಪ್ಪ ರಾಜನು ಈ ಒಂದು ಸೆಸಾರಿಯಾ ಪಟ್ಟಣಕ್ಕೆ ಫೆಸ್ಟಸ್ ಇರುವ ಒಂದು ಜಾಗಕ್ಕೆ ಬರ್ತಾರೆ. ಇವರು ಫೆಸ್ಟಸ್ಗಿಂತ ಮೇಲಧಿಕಾರಿಯಾಗಿದ್ರು, ಆದ್ರೆ ಚಕ್ರಾಧಿಪತಿಗಿಂತ ಕೆಳಗಿದ್ರು. ಸೊ ಇವರು ಸೆಸಾರಿಯಾ ಪಟ್ಟಣಕ್ಕೆ ಬಂದು ಫೆಲಿಕ್ಸನ ಸಂಗಡ ಸ್ವಲ್ಪ ದಿನ ಕಾಲ ಅವರು ಇರೋದಕ್ಕೆ ಬರ್ತಾರೆ. ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಸಮಯದಲ್ಲಿ ಫೆಸ್ಟಸ್ ಏನ್ ಮಾಡ್ತಾರೆ ಅಂದ್ರೆ, ಅಗ್ರಿಪ್ಪ ರಾಜನಿಗೆ ಪೌಲನ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನ ಮಾತಾಡ್ತಾರೆ.
ಸೊ ಇಲ್ಲಿ ಇನ್ನೊಂದು ಒಂದು ವಿಷಯ ಏನು ಮುಖ್ಯವಾಗಿ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈ ಒಂದು ಅಗ್ರಿಪ ರಾಜನು ಆತನ ಪತ್ನಿಯ ಜೊತೆ ಫೆಸ್ಟಸ್ ಹತ್ರ ಬರ್ತಾರೆ. ಆ ಪತ್ನಿ ಕೂಡ ನೋಡ್ಬೇಕಾದ್ರೆ ಒಬ್ಬ ಯಹೂದ್ಯಲಾಗಿದ್ಲು. ಅಲ್ಲಿ ನಾವು ನೋಡಿದ್ವಿ, ಇಲ್ಲಿ ಫೆಲಿಕ್ಸು ಮತ್ತೆ ಫೆಲಿಕ್ಸನು ರೋಮಾಪುರಿಯ ಒಂದು ನಾಯಕನಾಗಿದ್ರು ಕೂಡ ಆತನ ಹೆಂಡತಿ ಯಹೂದ್ಯಳಾಗಿದ್ಲು. ಇಲ್ಲೂ ಕೂಡ ಏನ್ರಿ, ಅಗ್ರಿಪ ರಾಜನು ಒಬ್ಬ ರೋಮಾಪುರಿಯ ನಿವಾಸಿ, ರೋಮಾಪುರಿಯ ಒಂದು ಅರಸನಾಗಿದ್ರು ಕೂಡ ಆತನ ಹೆಂಡತಿ ಯಹೂದ್ಯಳಾಗಿದ್ಲು ಅಂತ ಕೂಡ ನಾವು ನೋಡ್ತೀವಿ. ಬರುವಂತ ಪಾಠದಲ್ಲಿ ಈ ವಿಚಾರಗಳನ್ನ ನೋಡೋಣ ಸಹೋದರರೇ. ಈಗ ಈ ಒಂದು ಅರಸನು ಬಂದ ನಂತರ ಫೆಸ್ಟಸ್ ಆ ಪೌಲನ ವಿಚಾರವನ್ನ ಮತ್ತೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲೂ ಕೂಡ ಅದನ್ನ ಅಗ್ರಿಪ್ಪನ ಹತ್ರ ಕೂಡ ಅದನ್ನ ಹೇಳಬೇಕು. ಯಾಕಂದ್ರೆ ಈ ಒಂದು ಸಣ್ಣ ವಿಚಾರವು ಚಕ್ರವರ್ತಿ ಹತ್ರ ಹೋಗ್ಬಾರ್ದು, ಇಲ್ಲೇ ಇದನ್ನ ನಾನು ಏನ್ ಮಾಡ್ಬೇಕು, ಒಂದು ತೀರ್ವನ್ನ ಕೊಡಬೇಕು ಅನ್ನುವ ಒಂದು ಉದ್ದೇಶ ಕೂಡ ಒಂದು ವೇಳೆ ಇದ್ದಿರ್ಬೋದು ಅಲ್ವಾ. ಈ ಒಂದು ಚಿಕ್ಕ ವಿಷಯವನ್ನ ಚಕ್ರಾಧಿಪತಿ ಹತ್ರ ತಗೊಂಡೋದ್ರೆ ಒಂದು ವೇಳೆ ಚಕ್ರಾಧಿಪತಿ ಬೈದು ಬಿಟ್ರೆ ಅಲ್ವಾ, ಇಂಥ ಒಂದು ಸಣ್ಣ ವಿಷಯಗಳು ನನ್ನ ಹತ್ರ ಬರ್ಬೇಕಾ ಅಂತ. ಅದಕ್ಕೆ ಈ ಅಗ್ರಿಪ ರಾಜನು ಬಂದಿರೋದ್ರಿಂದ ಅವನ ಮೂಲಕ ಏನಾದ್ರೂ ಒಂದು ತೀರ್ವು ಕಾಣುತ್ತಾ ಇಲ್ಲಿಗೆ ಅನ್ನುವ, ಅಥವಾ ಒಂದು 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 ಏನ್ರಿ ಒಂದು ವಿಷಯ ಬಗೆಹರಿತದ ಅಂತ ಒಂದು ವಿಚಾರದಲ್ಲಿ ಅಗ್ರಿಪ ರಾಜನಿಗೆ ಈ ವಿಚಾರವನ್ನ ಮಾತಾಡ್ತಾರೆ. ಸೊ ಇದೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಪೌಲನ ಜೀವಿತದಲ್ಲಿ ಒಂದೊಂದು ಹಂತದ ವಿಚಾರಗಳನ್ನ ನೋಡ್ಬೇಕಾದ್ರೆ ದೇವರು ಪ್ರಾರಂಭದಲ್ಲಿ ಪೌಲನನ್ನ ಏನ್ರಿ ಆ ಒಂದು ಸೌಲನನ್ನ ಪೌಲ್ ಅಂತ ಮಾಡುವಾಗ್ಲೇನೆ ಪೌಲನು ಏನ್ರಿ ಆತನ ಒಂದು ಜೀವಿತದಲ್ಲಿ ಮಾಡುವಂತ ದೇವರ ಉದ್ದೇಶವನ್ನ ಆಗ್ಲೇ ಅಲ್ಲಿ ಹೇಳ್ಬಿಡ್ತಾರೆ. ದೇವರು ಪೌಲನ್ನ ಸೆಲೆಕ್ಟ್ ಮಾಡಿ ಆತನು ಯಾವ ರೀತಿ ಈ ಸುವಾರ್ತೆಯ ವಿಚಾರದಲ್ಲಿ ಆತನು ಜೀವನ ನಡೀತದೆ ಅಂತ, ಅಥವಾ ಸಾಕ್ಷಿ ಕೊಡುವಂತ ವಿಚಾರದಲ್ಲಿ ಯಾವಾಗ್ಲೇ ಹೇಳ್ತಾರೆ ಅಂದ್ರೆ ಅಲ್ಲಿ ಏನ್ರಿ ಅನಾನ್ಯ ಏನ್ರಿ ಆ ಒಂದು ವಿಚಾರವನ್ನ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 15ನೇ ವಚನವನ್ನ ಒಂದ್ಸರಿ ಓದೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 15ನೇ ವಚನ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನೋಡ್ರ ಸಹೋದರರೇ, ಏನ್ರಿ ಕರ್ತನು ಎಂತ ವಿಚಾರವನ್ನ ಹೇಳ್ತಾರಂದ್ರೆ, ಇವರು ಅನ್ಯ ಜನರಿಗೂ ಅರಸನ ಮುಂದೇನು ನನ್ನ ಒಂದು ವಿಚಾರವಾಗಿ ಸಾಕ್ಷಿ ಹೇಳೋದಿಕ್ಕೆ ಈತನನ್ನ ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಚಿತ್ತವು ಇಲ್ಲಿ ಪೌಲನ ಮೂಲಕ ಹಂತ ಹಂತವಾಗಿ ನಡೆಯೋದನ್ನ ನಾವು ನೋಡ್ತಾ ಇದ್ದೀವಿ ಸಹೋದರ. ದೇವರು ಒಬ್ಬ ಮನುಷ್ಯನನ್ನ ಕರೆದು ಆತನಿಗೆ ಒಂದು ಯೋಜನೆಯನ್ನು ಇಟ್ಟಿರ್ತಾರೆ. ದೇವರು ಒಬ್ಬ ವ್ಯಕ್ತಿಯನ್ನ ಆರಿಸ್ಕೊಂಡ್ರೆ ಆ ವ್ಯಕ್ತಿಗೆ ಒಂದು ಯೋಜನೆಯನ್ನ ಇಟ್ಟಿರ್ತಾರೆ. ಈ ಒಂದು ಸುವಾರ್ತೆ ಯುಗದಲ್ಲಿ ದೇವರು ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ನಮ್ಮ ಒಬ್ಬೊಬ್ಬರ ಮೇಲೇನು ಒಂದು ಯೋಜನೆಯನ್ನ ಇಟ್ಟಿದ್ದಾರೆ. ಯಾವ ರೀತಿ ನಮ್ಮ ಒಂದು ಜೀವಿತ ಸಾಕ್ಷ್ಯ ಜೀವಿತವಾಗಿರ್ಬೇಕು, ಯಾವ ರೀತಿ ನಮ್ಮ ಜೀವಿತ ಈ ಲೋಕದಲ್ಲಿ ದೇವರ ಪ್ರತಿನಿಧಿಗಳಾಗಿ ನಾವು ಸಾಕ್ಷಿಯಾಗಿರ್ಬೇಕು ಅಲ್ವಾ, ದೇವರ ರಾಜ್ಯವನ್ನ ನಾವು ಹೇಳುವಂತವರಾಗಿರ್ಬೇಕು ಅನ್ನುವ ಒಂದು ಯೋಜನೆಯನ್ನ ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ದೇವರಿಟ್ಟಿದ್ದಾರೆ. ಯಾವ ರೀತಿ ಪೌಲಿಗೆ ಆ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾರೋ ಅದೇ ರೀತಿ ನಮಗೂ ಕೂಡ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ ನಮ್ಮನ್ನ ಹಂಗೆ ಬಿಡಲ್ಲ ಸಹೋದರರೇ. ಈ ಸ್ವಾರ್ಥ ಯುಗದಲ್ಲಿ ನಮ್ಮ ಒಬ್ಬೊಬ್ಬರಿಗೂ ದೇವರು ಒಂದು ಪ್ಲಾನ್ ನ ಇಟ್ಟಿದ್ದಾರೆ ಅಲ್ವಾ, ಒಂದು ದೇವರ ಒಂದು ಸಂಕಲ್ಪವನ್ನ ಇಟ್ಟಿದ್ದಾರೆ. ಆ ಸಂಕಲ್ಪದ ಪ್ರಕಾರನೇ ದೇವರು ನಡೆಸ್ತಾರೆ. ಆದ್ರೆ ನಾವು ದೇವರಿಗೆ ವಿಧೇಯರಾಗಿರ್ಬೇಕು. ದೇವರ ಒಂದು ವಿಷಯದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿರ್ಬೇಕು, ಧೈರ್ಯವಾಗಿರ್ಬೇಕು ಅಲ್ವಾ. ನೀತಿಯಲ್ಲಿ, ದೇವರ ಶುದ್ಧತೆಯಲ್ಲಿ,
ನಾವು ಯಾವಾಗಲೂ ನಿಷ್ಠಾವಂತರಾಗಿರ್ಬೇಕು. ಈ ಈ ರೀತಿ ನಾವಿದ್ರೆ ಪೌಲನ ತರ ನಮ್ಮನ್ನ ಕೂಡ ದೇವರು ನಾನಾ ರೀತಿಯಲ್ಲಿ ನಾವು ದೇವರ ಸೇವೆಯನ್ನ ಮಾಡೋದಿಕ್ಕೆ ಅವರು ನಮ್ಮನ್ನ ಬಳಸ್ಕೋತಾರೆ, ಅವಕಾಶವನ್ನ ಕೊಡ್ತಾರೆ. ಆದ್ರೆ ಅವಕಾಶವನ್ನ ನಾವು ಬಳಸ್ಕೊಂಡಿಲ್ಲ ಅಂದ್ರೆ ಆ ಅವಕಾಶವು ಬೇರೆಯೊಬ್ಬರಿಗೆ ಹೋಗುತ್ತೆ. ಅದರಿಂದ ಸಹೋದರ ಸಹೋದರರೇ, ನಾವು ತುಂಬಾ ಜಾಗೃತ ಆಗೋಣ. ಸೊ ದೇವರ ಚಿತ್ತ ಇದ್ರೆ ಬರುವಂತ ದಿನದಲ್ಲಿ ಅಗ್ರಿಪ್ಪನ ಜೊತೆ ಮಾತನಾಡಿದ್ದ ಪೌಲನ ವಿಚಾರವಾಗಿ ಬರುವಂತ ವಾರ ಕೂಡ ನಾವು ಆ ವಿಚಾರಗಳನ್ನ ನೋಡೋಣ. ನಾವು ಅಪೊಸ್ತಲರ ಕಾರ್ಯಗಳು 24ನೇ ಅಧ್ಯಾಯ 24ನೇ ವಚನದಿಂದ ಪ್ರಾರಂಭ ಮಾಡಿದ್ವಿ ಈ ದಿನದ ಪಾಠ. ದಯವಿಟ್ಟು ಮತ್ತೆ ಈ ಒಂದು ವಚನಗಳನ್ನ ಓದ್ರಿ, ನಿಮ್ಗೆ ಇನ್ನ ಸ್ಪಷ್ಟತೆ ಸಿಗತ್ತೆ. ಸೊ 24ನೇ ಅಧ್ಯಾಯ 24ನೇ ವಚನದಿಂದ 25ನೇ ಅಧ್ಯಾಯ ನಾವು 25ನೇ ಅಧ್ಯಾಯ 13ನೇ ವಚನ ತನಕ ನಾವು ಈ ದಿನದಲ್ಲಿ ನಾವು ಪಾಠವನ್ನ ನೋಡಿದ್ವಿ. ಸೊ ದೇವರ ಚಿತ್ತ ಇದ್ರೆ 14ನೇ ವಚನದಿಂದ ಅಗ್ರಿಪ್ಪನ ಒಂದು ವಿಚಾರದಲ್ಲಿ ಯಾವ ರೀತಿ ವಿಷಯಗಳು ನಡೀತು ಅಂತ ನೋಡೋಣ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನೀವು ಕೂಡ ಈ ವಿಚಾರಗಳನ್ನ ಮತ್ತೆ ನೀವು ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಈ ವಿಚಾರಗಳನ್ನ ನೀವು ಮತ್ತೆ ಮೆಲುಕಾಕಿ ಇನ್ನೂ ಒಂದಷ್ಟು ಸ್ಪಷ್ಟತೆಯನ್ನ ದೇವರ ಆತ್ಮದಿಂದ ನೀವು ಪಡ್ಕೊಳ್ಳೋದಿಕ್ಕೆ ದೇವರ ಕೃಪೆ ಮಾಡಲಿ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ. ನಮ್ಮ ಮಧ್ಯದಲ್ಲಿ ಸಹೋದರ ಹೆಲ್ಲಪ್ಪ ಬ್ರದರು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಸಮಾಪ್ತಿ ಮಾಡಬೇಕು ಅಂತ ಕೂಡ ಕೇಳ್ಕೊತೀನಿ. ಹೆಲ್ಲಪ್ಪ ಬ್ರದರ್ ಇದ್ದೀರಾ? ಸಾರಿ, ಕೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ಕೇಳಿಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿದ್ದಕ್ಕೆ ತಂದೆಯ ವಾಕ್ಯವನ್ನು ನಾವೆಲ್ಲರೂ ಕೇಳಿದೇವಪ್ಪ ತಂದೆ. ವಾಕ್ಯ ಪ್ರಕಾರ ನಾವೆಲ್ಲರೂ ನಡೆದು ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಮುಂದೆ ಬರುವಂತ ಪರ್ವದಲ್ಲಿ ಸಹ ತಂದೆ ನಾವೆಲ್ಲರೂ ಸರಿಯಾದ ಸಮಯಕ್ಕೆ ಹಬ್ಬದಲ್ಲಿ ಕೂಡಿ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ಅದನ್ನು ಸರಿಯಾಗಿ ಸಮಯಕ್ಕೆ ನಿಮಗೆ ಚಿತ್ತಕ್ಕನುಸಾರವಾಗಿ ನಡೆಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇವತ್ತು ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬಿಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡಿದ್ದಾಗಿ ಧನ್ಯವಾದ ತಂದೆ. ಇಲ್ಲಿ ಕೂಡಿರುವಂತಹ ಪ್ರತಿಯೊಂದೊಂದು ಸಹೋದರಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತೀನಿ ತಂದೆ. ಮುಂದಿನ ದಿನಗಳಲ್ಲಿ ನಿಮಗೆ ಮೆಚ್ಚುಗೆಯಾಗಿ ನಾವೆಲ್ಲರೂ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ ತಂದೆ. ಈ ವಾರ ಇನ್ನು ಯಾಕೆ ಸಹೋದರ ಬಂದಿಲ್ಲ ತಂದೆ, ಮುಂದಿನ ವಾರ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡು ತಂದೆ. ಆದರೆ ಇನ್ನು ಯಾವ ಸಹೋದರ ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರಿಗೆ ಸಹ ತಂದೆ ಮುಂದಿನ ದಿನಗಳಲ್ಲಿ ನಿನ್ನ ಚಿತ್ತಕ್ಕನುಸಾರವಾಗಿ ಗುಣ ಹೊಂದಿ ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನ ಇದ್ದು ಈ ಕೂಟ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಥ್ಯಾಂಕ್ ಯು ಎಲ್ಲ ಸಹೋದರ. Thank you, brother. Thank you. Namaste, all brothers and sisters. Good night. ನಮಸ್ತೆ. Thank you, ಎಲ್ಲ brothers and sisters ಗೆ ನಮಸ್ತೆ. Thank you, brother. ನಮಸ್ತೆ ಎಲ್ಲರಿಗೆ. ಗುಡ್ ನೈಟ್. Good night. Namaste to one brother. Thank you. ನಮಸ್ತೆ ಎಲ್ಲರಿಗೆ. ಗುಡ್ ನೈಟ್.